ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇವರು ತಾಲೂಕು ಪಂಚಾಯಿತಿಯಲ್ಲಿ ಕೂಡ ಸದಸ್ಯರಾಗಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಂತ ಒಬ್ಬ ರಾಜಕಾರಣಿ, ಜೊತೆಯಲ್ಲಿಯೇ 1983ರಿಂದ ಕೂಡ ಗೋವಿಂದೇಗೌಡರ ಅತ್ಯಂತ ಆತ್ಮೀಯರಾಗಿ ಗುರುತಿಸಿಕೊಂಡಂತವರು. ಜೆಡಿಎಸ್ ಪಕ್ಷದಲ್ಲಿಯೂ ಕೂಡ ಕಳೆದ ನಿರಂತರವಾಗಿ ಜೆಡಿಎಸ್ ಪಕ್ಷ ತರಿಸಿಕೊಂಡು ಬಂದಂತವರು, ಜೆಡಿಎಸ್ ಪಕ್ಷದಲ್ಲಿ ಪ್ರಸ್ತುತ ಕೂಡ ಇರುವಂತವರು. ಹಾಗೆ ಇತ್ತೀಚೆಗೆ ನಡೆದಂತಹ ಶೃಂಗೇರಿ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಮೊದಲ ಬಾರಿ ಸಹಕಾರಿ ಕ್ಷೇತ್ರಕ್ಕೆ ಇವರು ಸ್ಪರ್ಧೆ ಮಾಡಿ ಅತ್ಯಂತ ರೋಚಕತೆಯಿಂದ ಕೂಡಿದ ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ಕೂಡ ಕಂಡಿರುವಂತದ್ದು, ಜೆಡಿಎಸ್ ನ ನಿರ್ದೇಶಕರಾಗಿ ಇವರು ಆಯ್ಕೆ ಆಗಿರುವಂತದ್ದು. ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಹಾಗೂ ಮುಂದಿನ ರಾಜಕೀಯ ವಿದ್ಯಮಾನಗಳ ಕುರಿತು, ಜೆಡಿಎಸ್ ಪಕ್ಷದ ಬಗ್ಗೆ ಆಸಕ್ತಿ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಅತ್ಯಂತ ಶೃಂಗೇರಿ ಕ್ಷೇತ್ರದ ಹಿರಿಯ ರಾಜಕಾರಣಿಗಳು, ಟಿಎಪಿಸಿಎಂಎಸ್ ನ ನಿರ್ದೇಶಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಗಂಡಘಟ್ಟ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಂಜುನಾಥ್ ಅವರೇ, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಮೊದಲ ಬಾರಿ ಟಿಎಪಿಸಿಎಂಎಸ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿರುವಂತದ್ದು ಎಷ್ಟು ಖುಷಿಯಾಗಿದೆ? ತುಂಬಾ ಸಂತೋಷ ಆಗಿದೆ. ಓಕೆ. ಯಾಕಂತ ಹೇಳಿದ್ರೆ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ತವನಲ್ಲ. ಓಕೆ. ನಾನು ಕೋಆಪರೇಟಿವ್ ಇದಕ್ಕೆ ಅಥವಾ ಸಹಕಾರಿ ಇದಕ್ಕೆ ಹೋಗುವಂತ ಮನಸ್ಥಿತಿ ನಂದಲ್ಲ. ಓಕೆ. ಆದ್ರೆ ಅನಿವಾರ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಎಲ್ಲ ನಾಯಕರು ಮತ್ತೆ ಕಾರ್ಯಕರ್ತರು ನಿಮ್ಮ ಅರ್ಜಿ ಬಿದ್ದ ಮೇಲೆ ನಮ್ಮವ್ರು ಹಾಕೋದು, ನಿಮ್ ಮುಂದೆ ಅವತ್ತಲ್ಲಿ ಇರ್ಬೇಕನ್ನೋ ದೃಷ್ಟಿಯಲ್ಲಿ ನಾನು ಅಪ್ಲಿಕೇಶನ್ ಹಾಕೊಂಡೆ. ವಿತ್ಡ್ರಾ ಸಂದರ್ಭದಲ್ಲೂ ನಾನೇ ಮೊದಲು ವಿತ್ಡ್ರಾ ಇದಕ್ಕೆ ನಮ್ಮ ಅಧ್ಯಕ್ಷರಿಗೆ ಸಹಿ ಹಾಕೊಟ್ಟು ನಾನು. ಯಾಕಂದ್ರೆ ಅಲ್ಲಿ ನಾನು ಏನ್ ಮಾತಾಡ್ಕೊಂಡಿದ್ದೀನಿ, ಹೊಂದಾಣಿಕೆ ಬಂದ್ರು ನಾನು ಒಳಗಡೆ ಹೋಗಲ್ಲ, ಎಲೆಕ್ಷನ್ ಆದ್ರೂ ನಾನು ಇರೋಲ್ಲ, ನಾನು ಬೇರೆ ನಮ್ಮವ್ರನ್ನ ಯಾರನ್ನ ಕಳಿಸ್ಕೊಡೋಣ ಅನ್ನೋ ಮಾತು ನಾನು ಹೇಳಿದ್ದೆ. ಯಾಕಂದ್ರೆ ಹೊಂದಾಣಿಕೆ ಬಂದಾಗ ನಾವು ಹೋಗೋದು, ಬೇರೆಯವ್ರನ್ನ ಕಾರ್ಯಕರ್ತನ ಅಲ್ಲಿ ಹೊರಗಡೆ ನಿಲ್ಸೋ ವ್ಯವಸ್ಥೆ ನಾನು ಮಾಡಬಾರ್ದು ನನ್ನ ಮನಸ್ಸಲ್ಲಿತ್ತು. ಅವ್ರಿಗೊಂದು ಅವಕಾಶ ಮಾಡ್ಬೇಕನ್ನೋದು ನನ್ನ ಭಾವನೆ. ಹೊಂದಾಣಿಕೆ ಬಂದು ನಮ್ಮವರಿಗೆ 1 ಸೀಟು 2 3 ಏನಾದ್ರು ಕೊಟ್ರೆ, 3 ಪಾರ್ಟಿ ಕೂತ್ಕೊಂಡು ಹೊಂದಾಣಿಕೆ ಆದ ಸಂದರ್ಭದಲ್ಲಿ ನಮ್ಮವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಭಾವನೆ ಇತ್ತು. ನಾನು ಸ್ಪಷ್ಟವಾಗಿ ಮೊದಲೇ ಅಪ್ಲಿಕೇಶನ್ ಹಾಕಿ ಹೇಳಿದ್ದೆ. ಓಕೆ. ಅಂದ್ರೆ ಒಂದು ಹಂತದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಹೊಂದಾಣಿಕೆ ಆಗುತ್ತೆ ಅನ್ನೋ ಚರ್ಚೆ ಕೂಡ ಇತ್ತು. ಯಾಕಂದ್ರೆ ರಾಜ್ಯ ಆಗಿರ್ಬೋದು, ರಾಷ್ಟ್ರ ಜಿಲ್ಲಾ ಮಟ್ಟದಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಒಂದು ಮೈತ್ರಿ ಇರುವಂತದ್ದು. ಆದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ನಡೆದಂತಹ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಮೈತ್ರಿ ಮುರಿದು ಹೋಗಿರುವಂತದ್ದು, ಇದಕ್ಕೆ ಏನ್ ಕಾರಣ ಇದೆ? ಮೈತ್ರಿ ಏನಾಯ್ತು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು, ನಾವ್ಯಾರು ಕೇಳಕ್ ಹೋಗಿಲ್ಲ. ಯಾಕಂದ್ರೆ ಭರತ್ ನಮ್ಮ ಪಾರ್ಟಿ ಅಧ್ಯಕ್ಷರು ಇಲ್ಲಿ, ಅವರ ಜವಾಬ್ದಾರಿ ಮಾತಾಡ್ಬೇಕು. ಆ ಅಧ್ಯಕ್ಷರು ನಾವು ನಮ್ಮ ಅಧ್ಯಕ್ಷರು ಮಾತಾಡ್ಕೋಬೇಕು ದೃಷ್ಟಿಯಲ್ಲಿ ನಾವೇನದು ಅವ್ರ ಪಕ್ಷದಲ್ಲಿ ಬೇರೆ ರೀತಿ ನಾವು ಮಾತಾಡಿದ್ವಿ. ಅದು ಒಂದು ಒಳ್ಳೆ ವ್ಯವಸ್ಥೆನೂ ಅಲ್ಲ. ನಾವೊಂದು ಕೇಳೋದು, ಅವರೊಂದು ಕೇಳೋದು, ಅದೆಲ್ಲ ಒಂದ್ ಕಡೆ ದಾರಿ ತಪ್ಪತ್ತು ಅಂತ ಹೇಳಿ ನಮ್ಮ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದು. ಹಾಗೆ ನೀವು ಅವ್ರು ಬಿಜೆಪಿ ಅಧ್ಯಕ್ಷರ ಹತ್ರ ನೇರವಾಗಿ ಮಾತಾಡಿ, ಅಲ್ಲಿ ಯಾರು ಅಪ್ಲಿಕೇಶನ್ ಹಾಕೋರ ಹತ್ರ ಮತ್ತೊಬ್ಬರ ಹತ್ರ ಮಾತಾಡಬೇಡಿ, ಎಲ್ಲೋ ಮತ್ತೊಂದು ಸುದ್ದಿ ಹೋಗಿ ಏನೋ ಗೊಂದಲ ಆಗತ್ತೆ ಅಂತ ಹೇಳಿದ್ದು. ಅವ್ರಿಗೆ ಒಪ್ಕೊಂಡಿದ್ರು, ನಿಮ್ಮವ್ರು ಯಾರು ಅರ್ಜಿ ಹಾಕೋರು ಹಾಕೊಳ್ಳಿ, ಕಡೆ ದಿನ ಅರ್ಜಿ ಎಲ್ಲ ಸಲ್ಲಿಸಿ ಆದ್ಮೇಲೆ ಸ್ಕೂಟ್ನಿ ಆದ ಕೂಡಲೇ ನಾವು ಕುತ್ಕೊಂಡು ಮಾತಾಡೋಣ ಫೈನಲ್ ಆಗಿ. ಮತ್ತೆ ಮೊದಲೇ ನಾವು ಮಾತಾಡ್ಕೊಂಡು ನಮ್ಮ ಪಾರ್ಟಿಲೂ ಗೊಂದಲಾಗತ್ತೆ, ನಿಮ್ಮಲ್ಲೂ ಗೊಂದಲಾಗತ್ತೆ, ಹೊಂದಾಣಿಕೆ ಇದೆ ಅಂತ ನಿಮ್ಮಲ್ಲೂ ಸ್ಪರ್ಧಾಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ನಮ್ಮಲ್ಲೂ ಸಂಖ್ಯೆ ಜಾಸ್ತಿ ಆದಾಗ ನಾವು ಅವ್ರನ್ನ ವಾಪಸ್ ಸಿಗ್ಸೋದು ಕಷ್ಟ ಆಗತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಸರಿ ಅನ್ಕೊಂಡು ನಾವು ಅಪ್ಲಿಕೇಶನ್ ಹಾಕಿಲ್ಲ ಆಗಿ ಇನ್ನೇನು ಕೊನೆ ಹಂತದ ದಿವಸದಲ್ಲಿ ನಾವು ನಮ್ಮ ಅಧ್ಯಕ್ಷರಿಗೆ ಕೇಳಿದಾಗ, ನಾವೆಲ್ಲ ತರೀಕೆಯಲ್ಲಿ ಯಾವುದೋ ಪಾರ್ಟಿ ಮೀಟಿಂಗ್ ಅಲ್ಲಿದ್ದೀವಿ, ಪಾರ್ಟಿ ಮೀಟಿಂಗ್ ಭಾಗವಹಿಸಿದ್ರಿಂದ ಬರೋದು ಲೇಟ್ ಆಗತ್ತೆ, ಬೇಗ ಬಂದು ಶೃಂಗೇರಿ ರಾತ್ರಿ ಕುತ್ಕೊಂಡು ಮಾತಾಡೋಣ ಎಲ್ಲರ ಕಡೆ ಕುತ್ಕೊಂಡು, ಇಲ್ದ್ರೆ ಬೆಳಿಗ್ಗೆ ವಿತ್ಡ್ರಾ 3 ಗಂಟೆವರೆಗೆ ಅವಕಾಶ ಇದೆ, ಬೆಳಿಗ್ಗೆ ಒಂದು ಚರ್ಚೆ ಮಾಡ್ಕೊಂಡು ಮಾಡೋಣ ಅನ್ನೋ ಅಭಿಪ್ರಾಯ ಹೇಳಿ. ಅದರಂತೆ ನಮ್ಮ ಅಧ್ಯಕ್ಷರು ಬೆಳಿಗ್ಗೆ 9 ಗಂಟೆಗೆ ಅವರು ಫೋನ್ ಮಾಡಿದ್ದಾರೆ. ಮಾಡಿದಾಗ ನನಗೂ ಮಾಡಕ್ ಹೇಳಿದ್ರು. ನಾನು ಹೇಳಿದೆ ನಮ್ಮ ಅಧ್ಯಕ್ಷರು ಮಾತಾಡಿದಾರಂತಲ್ಲ ಅಂತೇಳಿ, ಆಯ್ತು ಮಾತಾಡೋಣ ಅಂತ ಅವರು ಮಾತಾಡಿದ್ರು ಒಟ್ಟಿಗೆ. ನಾ ಮತ್ತೆ ಉಮೇಶ್ ಭಟ್ರಿಗೆ ಕೇಳಿದ್ರು, ಅಧ್ಯಕ್ಷರು ಈ ತರ ನೀವು ಹೇಳಿದಿರಿ, ನಾವು ಮೇಲೆ ಕೆಳಗಡೆ ಎಲ್ಲ ಒಟ್ಟಾಗಿರ್ಬೇಕು, ಹೊಂದಾಣಿಕೆ ಹೋಗ್ಬೇಕು, ನಿಮ್ಮವ್ರು ಎಲ್ಲೆಲ್ಲೋ ತಪ್ಪು ಹೋಗಿದ್ರು ಸಹ ನಮ್ಗೆ ಆ ಭಾವನೆ ಇಲ್ಲ, ನೀವು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ನಿಮಗ್ ಬಿಟ್ಟು ವಿಚಾರ. ಆದ್ರೆ ನೀವೊಂದು ಸರಿಪಡಿಸ್ಕೊಳ್ಬೇಕಾಯ್ತು, ಮುಂದಿನ ದಿನಗಳಲ್ಲಿ ಬಾರಿ ಅನುಕೂಲ ಇದೆ. ಯಾಕಂದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಅಥವಾ ರಾಜ್ಯದಲ್ಲಿ ಹೊಂದಾಣಿಕೆ ಇರೋದ್ರಿಂದ ಮತ್ತು ಕೇಂದ್ರದಲ್ಲಿ ಹೊಂದಾಣಿಕೆ ಇರೋದ್ರಿಂದ ನಾವು ಮಾಡ್ಕೋಬೇಕಾಗಿದೆ. ಎಲ್ಲೋ ಒಂದು ತಪ್ಪು ಸಂದೇಶ ಕಾರ್ಯಕರ್ತರಿಗೆ ಹೋಗ್ಬಾರ್ದು, ಜನರಿಗೆ ಹೋಗ್ಬಾರ್ದು, ಆ ದೃಷ್ಟಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ, ನಾನೀಗ 9:30 10 ಗಂಟೆಗೆ ಶೃಂಗೇರಿ ಬರ್ತಿದ್ದೀನಿ, ಮಾತನಾಡೋಣ, ಅದು ಜವಾಬ್ದಾರಿ ನನಗೆ ಹೆಚ್ಚಿಲ್ಲ ಅಂದ್ರು. ನಿಮ್ದೇ ಜವಾಬ್ದಾರಿ ಅಲ್ವಾ? ಯಾಕಂದ್ರೆ ಅಧ್ಯಕ್ಷ ಅದ್ರ ಜವಾಬ್ದಾರಿ ಇಲ್ಲ ಅನ್ನೋ ಪ್ರಶ್ನೆ ಹೇಳ್ಬಾರ್ದು. ಅಧ್ಯಕ್ಷರಿಗಿಲ್ಲ ಅಂದ್ರೆ ಇನ್ಯಾರಿಗಿದೆ ಅಂತ ನಾವು ಹೇಳ್ಬೇಕು. ಸರಿ, ಅದಕ್ಕೆ ನಾವ್ ಹೇಳುದು ಇಲ್ಲ, ನೀವು ನಿಮ್ ಜವಾಬ್ದಾರಿ ನೀವು ಯಾರಿಗಾರು ಒಂದು ಜವಾಬ್ದಾರಿ ಹೇಳಬೇಕಾಗತ್ತೆ ಅಂತ. ಅಂದ್ರೆ ನೀವು ಚರ್ಚೆಗೆ ಹೋದ ಸಂದರ್ಭದಲ್ಲಿ ಆ ಕಡೆಯಿಂದ ನಿಮ್ಗೆ ಮೈತ್ರಿ ಮಾಡ್ಕೊಳ್ಳುವಂತ ಯಾವುದೇ ರೀತಿಯ ಪೂರಕ ಸನ್ನಿವೇಶ ಒದಗಿ ಬಂದಿಲ್ವಾ? ಪ್ರಾರಂಭದಲ್ಲಿ ಅವರು ಅಭಿಪ್ರಾಯದಲ್ಲಿ ಆತರ ಕಾಣಿಸ್ತಾ ಇತ್ತು. ನಮ್ಮವರು ಅಪ್ಲಿಕೇಶನ್ ನೀವು ಹಾಕೊಳ್ಳಿ, ನಿಮ್ಮವರು ಹಾಕೊಳ್ಳಿ, ಕೂತ್ ಚರ್ಚೆ ಮಾಡೋ ಸಂದರ್ಭದಲ್ಲಿ ಯಾರಿಗೆ ಏನು ಎಷ್ಟು ಸೀಟ್ ಅಂತ ಮಾಡ್ಕೊಳ್ಳೋಣ ಅನ್ನೋ ಅಭಿಪ್ರಾಯ ಅವರಲ್ಲಿ ಇತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ಅವರಲ್ಲಿ ಇವರಿಗೆ ಜವಾಬ್ದಾರಿ ಹೆಚ್ಚಿಗೆ
ಸಿಕ್ಕಿದೆಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾರು ಚುನಾವಣೆಗೆ ಹೋಗ್ಬೇಕಂತೇಳಿ ಯಾರು ಹೊರಟಿದಾರೋ ಅವ್ರಿಗೆ ಜೀವರಾಜನ ಶೃಂಗೇರಿ ಬಂದಾಗ ನಮ್ಗೆ ಗೊತ್ತಿಲ್ಲ, ಅವ್ರು ಉಳಿದ ಇವರು ಹೇಳೋದು, ಅಧ್ಯಕ್ಷರು ಹೇಳಿದ್ರು ಜೀವರಾಜ್ ಬಂದಾಗ ಹೇಳಿದ್ದಾರೆ. ಅವ್ರಲ್ಲೇ ಡಿಫ್ರೆನ್ಸ್ ಇತ್ತು, ಪಾರ್ಟಿ ಒಳಗೆ ಡಿಫ್ರೆನ್ಸ್ ಅವ್ರೊಳಗೆ ಇತ್ತು. ಅವ್ರು ಬೇಕು ಇವ್ರು ಬೇಕು, ಅವ್ರು ಬೇಡ ಇವ್ರು ಬೇಡ, ಅಧ್ಯಕ್ಷರಲ್ಲಿ ಪೈಪೋಟಿ ಆಗತ್ತ ಏನೋ ಒಂದು ವೈಮನಸ್ಸು ಇತ್ತು. ಒಂದ್ ಮಾತು ಹೇಳಿದಾರಂತೆ, ಯಾರನ್ನು ಬಿಟ್ಟು ಮಾಡೋದು ಬೇಡ, ಇಂತಿಂತದ್ದು ತಗೊಳ್ಳಿ ನೀವು, ನೇತೃತ್ವನ ನವೀನ್ ಅವರು ವಹಿಸ್ಕೋಬೇಕು, ಅವ್ರ ನೇತೃತ್ವ ಚುನಾವಣೆ ನಡಿಬೇಕು, ಯಾರನ್ನ ಬೇಕು ಅಭ್ಯರ್ಥಿಗಳನ್ನ ಅವ್ರು ಹಾಕೋಬೇಕು ಅಂತೇಳಿ. ಅದಕ್ಕೆ ಜವಾಬ್ದಾರಿ ಶೃಂಗೇರಿನಲ್ಲಿ ಒಂದು 2-3 ಜನ ಪಾರ್ಟಿ ಲೀಡರ್ಗಳಿಗೆ ಹಿರಿಯರಿಗೆ ಕೊಟ್ಟು ಹೋಗಿದ್ದಾರಂತೆ. ಆದ್ರೆ ಇವರು ನವೀನ್ ಅವ್ರು ನನಗೆ ಹಿಂದಿನ ದಿವಸ ಸಿಕ್ಕಿದ್ದಾರೆ, ಸ್ಕ್ರೂಟಿನಿ ನಡೆಯೋ ದಿವಸದಲ್ಲಿ. ಅವ್ರ ಹತ್ರ ಮಾತಾಡಿದ್ದೀನಿ ನಾನು, ಅಂದ್ರೆ ನಾನು ಫ್ರೆಂಡ್ ಆಗಿ ಮಾತಾಡಿರೋದು, ರಾಜಕೀಯವಾಗಿ ಇದನ್ನ ಈ ತರ ಮಾಡ್ಬೇಕಂತ ಹೇಳಿದ್ನಲ್ಲ. ನಿಮಗೆ ಜವಾಬ್ದಾರಿ ಕೊಟ್ಟಿದಾರಲ್ಲ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಇವತ್ತು ಸ್ಕ್ರೂಟಿನಿ ಆಗಿದೆ, ನಾಳೆ ವಿತ್ಡ್ರಾ, ನಾಳೆಗೆ ಆಗಲ್ಲ, ಅಷ್ಟು ಕುತ್ಕೊಂಡು ಬೆಳಿಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ನಿಮ್ಮವರಿಗೂ ಕನ್ವಿನ್ಸ್ ಮಾಡೋದು ಕಷ್ಟ, ನಮ್ಮವರಿಗೂ ಕಷ್ಟ ಆಗತ್ತೆ. ಇವತ್ತು ನೀವೇನಾದ್ರು ಕುತ್ಕೊಂಡು ನೀವು ನಿಮ್ಮ ಅಧ್ಯಕ್ಷರು ಬೆಳಿಗ್ಗೆ ಹೇಳಿದಾಗ ಅವ್ರ ಜವಾಬ್ದಾರಿ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ, ಒಂದೇನಾದ್ರು ಬಗೆಹರಿಸ್ಕೋಬೋದಲ್ಲ ಅಂತ ಹೇಳಿದ್ರು. ಇಲ್ಲ, ನಮ್ಮವರು ತುಂಬಾ ಜನ ಹಾಕೊಂಡಿದ್ದಾರೆ, ಇದು ಏನೋ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿದೆ, ಯಾರು ತೆಗ್ಸೋದು ಕಷ್ಟ ಇದೆ, ಮುಂದೆ ಏನ್ ಮಾಡ್ಬೇಕನ್ನೋದು ನೋಡ್ತಾ ಇದೀವಿ, ಅದನ್ನ ನೀವು ಹೇಳಿದ ವಿಚಾರ ಚೆನ್ನಾಗಿದೆ, ನಾವು ನಮ್ಮ ಹೈಕಮಾಂಡ್ ಹೇಳ್ತೀವಿ ಅಂದ್ರು. ಯಾವ ಕಮಾಂಡ್ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅದು ಚರ್ಚೆ ಅವ್ರು ಮಾಡ್ಕೊಂಡ್ರು ಬಿಟ್ರೆ ಗೊತ್ತಿಲ್ಲ. ನಾವು 12:30 1 ಗಂಟೆವರೆಗೂ ವೇಟ್ ಮಾಡಿದ್ವಿ, ನಮ್ಮ ಆಫೀಸಲ್ಲೇ ಕುತ್ಕೊಂಡಿದ್ವಿ, ನಾವೆಲ್ಲೂ ಹೋಗಿರ್ಲಿಲ್ಲ. ಆಮೇಲೆ ಇವ್ರು ಯಾರ್ದು ಫೋನು ನಮ್ಗೆ ಯಾವ ಒಂದು ಇದಿಲ್ಲ, ಅಥವಾ ಹೀಗಾಯ್ತು ಆಗಿಲ್ಲ ಏನು ಹೇಳಿಲ್ಲ. ಅಂದ್ರೆ ಈ ಒಂದು TPCMS ಚುನಾವಣೆಯಲ್ಲಿ ಆ ಬಿಜೆಪಿ ಮತ್ತು JDS ಮೈತ್ರಿ, ನೀವು ಕೂಡ ಮೈತ್ರಿ ಮುಂದಾಗಿದ್ದಾದ್ರೆ ಆ ಬಿಜೆಪಿ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಕ್ಕಿಲ್ಲ, ಹಾಗಾಗಿ ನೀವು ಮೈತ್ರಿಯನ್ನು ಬಿಟ್ಟು ಹೋಗ್ಬೇಕಾಯ್ತಾ? ಹೌದು, ಅನಿವಾರ್ಯ ಪರಿಸ್ಥಿತಿ. ಒಂದೇನಾಯ್ತು ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡಿರೋದೇ ಬೇರೆ. ಈ ಸಹಕಾರಿ ಸಂಸ್ಥೆ, ಅದರಲ್ಲೂ TPCMS ಯಾವುದೇ ರೀತಿಯಲ್ಲಿ ಅದು ಅನುಕೂಲಕರ ಸ್ಥಿತಿಲಿ ಇಲ್ಲ, ತುಂಬಾ ಲಾಸಲ್ಲೇ ಇದೆ ಇವತ್ತಿಗೂ. ಸುಮಾರಾಗಿ ಇವತ್ತಿನ ಈಗ ಹಿಂದಿನ ಬೋರ್ಡ್ನ ಅಧ್ಯಕ್ಷರು ಹೇಳ್ತಿದ್ರು, ನಮ್ದು 14-18 ಲಕ್ಷ ಎಷ್ಟು ಸಾಲದ ಮೇಲೆ ನಾವು ಇದೀವಿ, ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದು ರನ್ನಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಒಳ್ಳೆ ಸ್ಥಿತಿ ಏನಿದೆ ಗೊತ್ತಿಲ್ಲ ನಮ್ಗೆ. ಆದ್ರೆ ಅಂತ ಸ್ಥಿತಿಲಿ ಚುನಾವಣೆ ಬೇಡ, ಇದೊಂದು ಚುನಾವಣೆ ವೆಚ್ಚ 3-4 ಲಕ್ಷ ಬರುತ್ತೆ, ಆ ಸಾಲಕ್ಕೆ ಈ ಸಾಲನು ಸೇರ್ಕೊಳತ್ತೆ, ಅದು 16 ಇದ್ರೆ 20ಕ್ಕೆ ಹೋಗುತ್ತೆ ಇದು. ಅದಕ್ಕಿಂತಲೂ ಒಂದು 3 ಪಾರ್ಟಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಎಲ್ಲ ಒಂದ್ ಕಡೆ 4 ಲಕ್ಷ ಉಳಿದ್ರೆ ಅದು ಈ ಯಾವ ಸಂಸ್ಥೆ ಇದಕ್ಕೆ ಹಿತದೃಷ್ಟಿಯಿಂದ ಒಳ್ಳೇದು ಅಂತ ಯೋಚನೆ ಮಾಡಿದ್ದು. ಮತ್ತೆ ಚುನಾವಣೆಗೆ ಹೋದಾಗ ಏನಾಗ್ತದೆ, ಜನ ತಪ್ಪು ತಿಳ್ಕೊಳ್ತಾರೆ. ನಾವು ಈ ತರ ಒಂದು ಇಷ್ಟೊಂದು ಜನ ಸೇರ್ಕೊಂಡು ಒಂದು ವೆಹಿಕಲ್ ಮಾಡ್ಕೊಂಡು ಅಥವಾ ಹಳ್ಳಿಯೆಲ್ಲ ತಿರುಗಿದಾಗ ಅವ್ರಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೊಸೈಟಿ ಇಷ್ಟು ಕೆಳ ಹಂತಕ್ಕೆ ಬಂದಿದ್ದನ್ನ ಇವ್ರು ಮತ್ತೆ ಚುನಾವಣೆ ತಗೊಂಡಾಗ ಇನ್ನೂ ಇದನ್ನ ಯಾವುದೋ ಒಂದು ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತೇಳಿ ಷೇರ್ದಾರರು ಯೋಚನೆ ಮಾಡ್ತಾರೆ. ಅವರಿಗೆ ನಾವು ಕೆಟ್ಟ ಸಂದೇಶ ಕೊಡಬಾರ್ದಂದ್ರೆ ನಮ್ಮ ಮನಸ್ಸಲ್ಲಿ ಇತ್ತು. ನಾವು ಇವ್ರಿಗೂ ಹೇಳಿದ್ದು, ಕಾಂಗ್ರೆಸ್ ಚುನಾವಣೆ ಅನಿವಾರ್ಯ ಇತ್ತು. ಹೌದು, ಚುನಾವಣೆ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದು, ಅವರು ಸಹ ಮನಸ್ಥಿತಿ ಅದೇ ಇತ್ತು. ಇಲ್ಲ, ಯಾರಿಗೂ ಚುನಾವಣೆ ಬೇಡ, ಏನ್ 15 ಈಚೆಗೆ ನಡ್ಕೊಂಬಂದಿದೆ, ಕಾಂಪ್ರಮೈಸಿಂಗ್ ನೇಚರ್ ಏನಿದೆ, ನೀವು ಕುತ್ಕೊಂಡು ಮಾಡೋಣ, ನಮಗೊಂದು 4 ಸೀಟ್ ಕೊಡಿ, JDS-ಗೆ 1 2 ಕೊಡಿ, ಅಧ್ಯಕ್ಷರು ನೀವಾಗಿ ಅನ್ನೋ ಮಾತನ್ನು ಕಾಂಗ್ರೆಸ್ ಅಧ್ಯಕ್ಷರು ಸಹ ಅವ್ರಿಗೆ ಹೇಳಿದ್ವಿ ಅನ್ನೋ ಮಾತನ್ನು ನಮ್ಗೆ ಹೇಳಿದ್ರು. ನಾವು ಹೇಳಿದ್ವು, ಅಧ್ಯಕ್ಷ ನಿಮ್ ಪರ ನಾನು ಹೇಳ್ಬಿಟ್ಟಿದ್ದೀನಿ, ನಿಮಗೊಂದು 2 ಸೀಟ್ ಕೊಟ್ಕೊಳ್ಳೋಣ, ನಾವು 4 ಕೇಳ್ಕೊಳ್ಳೋಣ, 6 ಉಳಿದಿದ್ದಲ್ಲ ಅವ್ರು ಇಟ್ಕೊಳ್ಳಿ, ಬೋರ್ಡ್ ಅವರೇ ಮಾಡ್ಲಿ ಅನ್ನೋ ಮಾತನ್ನು ಅವ್ರು ಹೇಳಿದೀನಿ. ಹಾಗೆ ಒಂದು ಹೊಂದಾಣಿಕೆ ಬರ್ಬೋದು ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ರು. ನಾವು ಹೇಳಿದ್ವಿ, ಒಳ್ಳೆ ಬೆಳವಣಿಗೆ, ಯಾರಿಗೂ ಚುನಾವಣೆ ಬೇಡ, ಇದು ಚುನಾವಣೆ ಮಾಡೋ ಜಾಗದಲ್ಲಿ ಮಾಡೋಣ, ಬಟ್ ಇದು ಚುನಾವಣೆ ಮಾಡೋ ಜಾಗ ಅಲ್ಲ, ಇದು ಆ ದೃಷ್ಟಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ 12:30 1 ಗಂಟೆ ಆದ್ರೂ ಇವರು ಯಾವ ಸಿಟ್ಟಿಂಗಿಗೂ ಬರಲಿಲ್ಲ, ಕಾಂಗ್ರೆಸ್ ಜೊತೆ ಕೇಳಕ್ ಹೋಗಿಲ್ಲ, ನಮ್ಮ ಹತ್ರನೂ ಬಂದಿಲ್ಲ. ಬಹುಶಃ ಅವರಿಗೆ ಗೆಲುವಿನ ವಿಶ್ವಾಸ ಜಾಸ್ತಿ ಇದ್ದ ಹಿನ್ನೆಲೆಯಲ್ಲಿ ಅವರು ಚುನಾವಣೆಗೆ ಹೋಗುವ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಅನ್ಸುತ್ತಾ? ಅದು ಇತ್ತು ಅವರಿಗೆ. ಯಾಕಂತ ಹೇಳಿದ್ರೆ, ಈಗ ಏನು ಗೌರ್ಮೆಂಟ್ ಶೇರ್ ಬರುತ್ತೆ ಈಗ, ಅದು ಈ SC ST ಗಳಿಗೆ ಅದನ್ನ ಗೌರ್ಮೆಂಟ್ ಶೇರ್ ಅವರು ಹಣನ ಹಾಕಿ ಅವ್ರು ಶೇರ್ ಮಾಡುವಂತ ವ್ಯವಸ್ಥೆ ಸರ್ಕಾರದಿದೆ. ಇವ್ರ ಬೋರ್ಡ್ ಅಲ್ಲಿ ಇದ್ದಾಗ ಏನಾಗಿದೆ, ಹಣ ಬಂದಿದೆ, ಇವ್ರ ಶೇರನ್ನ ಅವ್ರಿಗೆ ಕಟ್ಟಿದ್ದಾರೆ. ಕಟ್ಟೋ ಸಂದರ್ಭದಲ್ಲಿ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ, ಚುನಾವಣಾ ತಂತ್ರಕ್ಕೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಆ ಬೋರ್ಡ್ ಒಳಗೆ ನಾವು ಇರಬೇಕು, ಬೇರೆಯವ್ರು ಬರಬಾರ್ದು ಅನ್ನೋ ಭಾವನೆ ಇದೆ ಅನ್ನೋದು ನನಗೆ ಅರ್ಥ ಆಗ್ತದೆ. ಓಕೆ, ಅಂದೀಗ ಚುನಾವಣೆ ನಡೆಯುತ್ತೆ, ನಂತರದಲ್ಲಿ ಬಿಜೆಪಿ ಜೊತೆ ನೀವು ಮೈತ್ರಿ ಮಾಡ್ಕೊಳಕ್ಕಾಗಲ್ಲ, ನಂತರದಲ್ಲಿ ಅಚ್ಚರಿಯ ಬೆಳವಣಿಗೆ ಕಾರಣವಾದಂಥದ್ದು ನೀವು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂತ ವಿಚಾರ. ಅದು ಕಾಂಗ್ರೆಸ್ ಮತ್ತು JDS ಒಂದು ಮೈತ್ರಿಯನ್ನ ಮಾಡ್ಕೊಳತ್ತೆ, ಯಾಕಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ JDS ತೀವ್ರವಾಗಿ ವಿರೋಧ ಇರುವಂತದ್ದು, ನಾಯಕರುಗಳ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಇದೆ, ಇನ್ನು ಮುಂದೆ ಮೈತ್ರಿಯಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು, ಅದು ಬೇರೆ ಬೇರೆ ಕಾರಣಗಳು ಕೂಡ ಇರುವಂತದ್ದು, ಅದು ವೈಯಕ್ತಿಕ ನಾಯಕತ್ವ ಆಗಿರುವುದು, ಪಕ್ಷದ ನಾಯಕತ್ವದ ವಿಚಾರ ಆಗಿಯೂ ಕೂಡ.
ಆದ್ರೆ ಈ ಒಂದು ಶೃಂಗೇರಿ ತಾಲೂಕಿನಲ್ಲಿ ಈ ರೀತಿಯಾದ ಮೈತ್ರಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ, ಬಹುಶಃ ಕೊನೆಯ ಕ್ಷಣದವರೆಗೂ. ಯಾಕೆ ಈ ಒಂದು ಮೈತ್ರಿ ಉದ್ಭವ ಆಯ್ತು? ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲರ ಮನಸ್ಥಿತಿಲೂ ನಾವು ಏನು ಮೇಲಿಂದ ಹೊಂದಾಣಿಕೆ ಇದೆ ಅದನ್ನ ಬಿಟ್ಟು ಹೋಗಬಾರ್ದು ಅನ್ನೋ ಭಾವನೆ ಎಲ್ಲರೂ. ಅವ್ರು ಏನೇ ನಮ್ಗೆ ಎಲ್ಲೆಲ್ಲೋ ತೊಂದರೆ ಮಾಡ್ಕೊಂಡ್ ಬಂದ್ರು ಸಹ ಅದನ್ನೆಲ್ಲರೂ ನಿಭಾಯಿಸ್ಕೊಂಡು ನಾವು ಅವ್ರಿಗೆ ಸಂಧಾನ ಮಾಡ್ಕೊಂಡು ಏನೋ ಒಂದು ಇದೆಲ್ಲ ನೇಮಾರಲ್ ಆಗಿರ್ಬೋದು, ಶಾರದಾ ಸೊಸೈಟಿಲಿ ಇರ್ಬೋದು, ಅಥವಾ ಬೇಗ ಅಲ್ಲಿ ಹೊಂದಾಣಿಕೆ ಆದ್ರೂ ಮತ್ತಲ್ಲಿ ನಡೆದ ಘಟನೆ ಇರ್ಬೋದು, ಮೆಣಸೇಲಿ ಇರ್ಬೋದು, ಎಲ್ಲದ್ರಲ್ಲಿ ನಾವು ಇದು ಮಾಡ್ಕೊಂಡು ಹೋಗಿದೀವಿ. ಆದ್ರೆ ನಮ್ಮ ನಾಯಕರಿಗೆ ಎಲ್ಲೂ ಒಂದು ಅಪವಾದ ಬರಬಾರ್ದು. ಇವನ್ ಸುಧಾಕರ್ ಶೆಟ್ಟಿ ಇರ್ಬೋದು, ಜಲನಾಯಕರು ಇರ್ಬೋದು, ನಮ್ಮ ರಾಜ್ಯ ನಾಯಕರು ಇರ್ಬೋದು, ಕುಮಾರಣ್ಣ ಇರ್ಬೋದು, ದೇವೇಗೌಡ, ಎಲ್ಲ ಒಂದ್ ಕಡೆ ಒಂದ್ ಸುದ್ದಿ ಹೋಗ್ಬಿಟ್ರೆ ಅವ್ರ ಅನುಕೂಲಕ್ಕೆ ಅಲ್ಲಿ ಅನುಕೂಲಕ್ಕಾಗಿ ಅವ್ರು ಮಾಡ್ಕೊಂಡಿದ್ದಾರೆ, ಬಟ್ ಇಲ್ಲಿ ಸ್ಥಳೀಯವಾಗಿ ಏನೋ ಒಂದು ಮಾಡಿಸ್ತಿದ್ದಾರೆ ಅನ್ನೋ ಭಾವನೆ ಬರಬಾರ್ದು ಅನ್ನೋದ್ರಲ್ಲಿ ನಾವು 1 ಗಂಟೆವರೆಗೆ ವೇಟ್ ಮಾಡಿ ಉದ್ದೇಶನೇ ಅಷ್ಟು. ಅವ್ರು ಯಾವಾಗ ಚಾಲೆಂಜ್ ತಗೊಂಡು ನಮ್ಮನ್ನು ಹೊರಗಿಟ್ಟು ಮಾಡ್ಬೇಕನ್ನುವಂತ ಒಂದು ಮನಸ್ಥಿತಿ ಬಂದ್ರು, ಅವ ನಮ್ಮ ಕಾರ್ಯಕರ್ತರಿಗೆ ಒಂದು ಚಾಲೆಂಜ್ ತಗೋಬೇಕು, ನಾವು ಏನಾದ್ರು ಮಾಡ್ಬೇಕು, ಏಕಾಂಗಿ ಹೋಗೋಣ ಅನ್ನುವಂಥ ಭಾವನೆ ಒಂದು ವ್ಯಕ್ತಪಡಿಸಿದ್ರು. ಬಟ್ ನಮ್ಗೆ ಏಕಾಂಗಿ ಹೋಗಕ್ಕೆ ನಾವು ಎಲ್ಲಾ ಕ್ಯಾಂಡಿಡೇಟ್ ಹಾಕೊಂಡಿರ್ಲಿಲ್ಲ. ನಮ್ಮ ಮನಸ್ಥಿತಿ ಇದ್ದಿದ್ದು ಹೊಂದಾಣಿಕೆ 3 ಪಾರ್ಟಿ ಕೂತ್ಕೊಳ್ತಾರೆ, ಏನೋ 2-3 ಸೀಟು ಎಷ್ಟು ಕೊಡ್ಬೋದು, ನಮ್ಮ ಕಾರ್ಯಕರ್ತರು ಯಾರಾದ್ರೂ ಇಬ್ರು ಒಳಗಡೆ ಇರಬೇಕು ಅಂತ ನಮ್ಮ ಒಳ್ಳೆ ಉದ್ದೇಶ ಏನಂತ ಹೇಳಿದ್ರೆ, ಒಳಗಡೆ ಏನ್ ನಡೀತಿದೆ ತಿಳ್ಕೊಳ್ಳೋದಕ್ಕಾಗಿ ನಮ್ಮವ್ರು ಇಬ್ಬರು ಕೂರ್ಸ್ಬೇಕು ಅನ್ನೋದು ಬಿಟ್ರೆ, ಈ ಸಂಸ್ಥೆ ಒಳಗೆ ಹೋಗಿ ನಾವೇನೇನೊಂದು 10 ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ದೃಷ್ಟಿಲ್ಲ. ಅಲ್ಲಿ ಒಳ್ಳೆ ಆಗ್ತಿದೆಯೋ ಕೆಟ್ಟದಾಗ್ತಿದೆಯೋ ತಿಳಿಬೇಕಾದ್ರೆ ಒಳಗಡೆ ಇರ್ಬೇಕು. ನಾವು ನೇರವಾಗಿ ಹೊರಗಡೆ ಬಾಗಿಲು ನಿಂತ್ಕೊಂಡು ನಾವೇನೋ ಒಂದು ಕೇಳಕ್ಕಾಗಲ್ಲ. ಒಬ್ಬ ಸದಸ್ಯರು ಇದ್ರೆ ಅಲ್ಲಿ ಏನಾಗತ್ತೆ, ಲಾಭ ಇದೆಯೋ ನಷ್ಟ ಇದೆಯೋ ಅಥವಾ ಏನಾಗ್ತದೆ ಪರಿಸ್ಥಿತಿಗಳ ಒಂದು ಅರಿವಾಗ, ಹೌದು ಅದು ಅರಿವಾಗತ್ತೆ. ನಾವು ಅದ್ರ ಬಗ್ಗೆ ನಾವು ಕುತ್ಕೊಂಡು ಚರ್ಚೆ ಮಾಡ್ಬೋದು ಪಾರ್ಟಿನಲ್ಲಿ, ಅಥವಾ ಅವ್ರಿಗೊಂದು ನಾವು ಹೇಳ್ಬೋದು ಈ ವಿಷಯ ನೋಡಿ ಅವ್ರ ಗಮನಕ್ಕೆ ತಂದಾಗ ಎಲ್ಲಿ ಏನು ವ್ಯತ್ಯಾಸಗಳಿದ್ದು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಿಗೊಂದು ಅವಕಾಶ ಆಗತ್ತೆ. ಈ ಸಂಸ್ಥೆಗೆ ಏನಾದ್ರೂ ಒಂದು ಸಹಾಯ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು 3 ಜನ ಕುತ್ಕೊಂಡು ಮಾತಾಡೋಣ ಅನ್ನೋ ಭಾವನೆ ನಮ್ಮಲ್ಲೇ ಇಟ್ಕೊಂಡಿದ್ದು. ಇವ್ರು ಯಾವಾಗ ನಾವು ಬೇಡ, ಕಾಂಗ್ರೆಸ್ ಬೇಡ, ನಾವು ಹೋಗ್ತೀವಿ ಸ್ಪರ್ಧೆಗೆ ಅಂದಾಗ ಅವರಿಗೂ ಚಾಲೆಂಜ್ ಆಯ್ತು, ರೂಲಿಂಗ್ ಇಟ್ಕೊಂಡು ನಮಗೂ ಆಯ್ತು. ಆದ್ರೆ ನಮ್ಮಲ್ಲಿ ಎಲ್ಲಾ ಸ್ಪರ್ಧೆಗಳಿಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಎಲ್ಲರೂ ಪಾರ್ಟಿ ಏನ್ ಹೇಳುತ್ತೆ ಆ ಡಿಸಿಷನ್ ಅಂತೇಳಿ ವಿತರಾಗಿ ಸೈನ್ ಹಾಕೊಟ್ಟಿದ್ರು. ತಯಾರಿ ಯಾರು ಇರ್ಲಿಲ್ಲ. ನಮ್ಮ ಷೇರುದಾರ ಸಂಖ್ಯೆ ಲೆಕ್ಕ ಮಾಡಿದ್ರು ಬೆಳೆ ಎಣಿಕೆಯಲ್ಲಿ ನಮ್ಮ ಜೆಡಿಎಸ್ ನಾವು ಇವಾಗ ಹೇಳ್ಕೊಳ್ತೀವಿ, ಅವತ್ತು ಹೇಳಿದ್ದು ನಮ್ಮ ಷೇರುದಾರ ಎಷ್ಟಿದ್ದಾರೆ ಅಂತ ನೀವು ಕೌಂಟ್ ಮಾಡಿ ನಮ್ಗೆ ಮೆಂಬರ್ಶಿಪ್ ಕೊಡಬೇಡಿ ಹೊರಗಡೆ ಹೋಗ್ಲಿಕ್ಕೆ, ಎಲ್ಲರೂ ಸೇರಿ ಎಲ್ಲಾ ಪಾರ್ಟಿಯವರು ಸೇರಿ ಮಾಡೋಣ. ಈ ಒಂದು ರೈತ ಭವನ ಇರ್ಬೋದು, ಸಂಸ್ಥೆ ಕಟ್ಟಬೇಕಾದ್ರೆ ನಾವೆಲ್ಲರ ಪಾತ್ರ, ನಾವು ಹೊರಗಡೆ ಇದ್ರು ಸಹ ನಮ್ಮ ಎಲ್ಲರದ್ದು, ನಮ್ಮ ಜೆಡಿಎಸ್ ಸಹಕಾರ ಉಂಟು, ಕಾಂಗ್ರೆಸ್ ಇದೆ, ಬಿಜೆಪಿನೂ ಇದೆ, ಆಮೇಲೆ ಎಲ್ಲಾ ಷೇರುದಾರ ಪಾತ್ರ ಇದರಲ್ಲಿ. ಅದು ಯಾರೊಬ್ಬರದು ಒಂದು ನಾವು ಕಟ್ಟುದು ನಾವು ಮಾಡುದು ಅಂತ ಹೇಳುವಂತದ್ದು ವ್ಯವಸ್ಥೆ ಏನಿಲ್ಲ. ಎಲ್ಲರೂ ಕೈ ಜೋಡಿಸಿದ್ರಿಂದ ಬಿಲ್ಡಿಂಗ್ ಆಯ್ತು. ಅಂದ್ರೆ ಈಗ ಕಾಂಗ್ರೆಸ್ ಜೊತೆ ಮೈತ್ರಿನ ಮಾಡ್ಕೊಳ್ತೀರಾ, ಅವು ಎಲ್ಲೂ ಒಂದ್ ಕಡೆ ನಿರೀಕ್ಷೆ ಮಾಡಲಾಗಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗತ್ತೆ, ಆ ಸೀಟ್ಗಳು ಕೂಡ ಒಂದು ರೀತಿಯಲ್ಲಿ ಹತ್ತತ್ರ ಬರುತ್ತೆ, ಬೋರ್ಡ್ ಯಾರು ಬರ್ತಾರೆ ಅಂತ ಹೇಳುವ ಒಂದು ಸನ್ನಿವೇಶ ಇಲ್ಲ ಅನ್ನುವ ಒಂದು ಇದು ನಿರ್ಮಾಣ ಆಗತ್ತೆ ಅನ್ನೋ ನಿರೀಕ್ಷೆ ಮಾಡಲ್ಲ. ಆದ್ರೆ ಚುನಾವಣೆ ಮುಗಿದು ಫಲಿತಾಂಶ ಬರುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಅದು ಬಿಜೆಪಿಯ ಒಂದು ಹೆಚ್ಚಿನ ಹೋಗಿರುವುದು. 11ಕ್ಕೆ ಚುನಾವಣೆ ನಡೆದಿತ್ತು, 9 ಸ್ಥಾನವನ್ನ ಅವರು ಗೆಲುವನ್ನ ಕಾಣ್ತಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಈ TAPCMS ಚುನಾವಣೆಯಲ್ಲಿ ಫೇಲ್ಯೂರ್ ಆಯ್ತಾ ಅನ್ಸುತ್ತಾ? ಇಲ್ಲ, ಅದು ಚೆನ್ನಾಗಿತ್ತು. ಜನರಲ್ ಆಗಿ ಬರುವಂತ ಎಲ್ಲಾ ಓಟ್ಗಳು ಈಗ ಕಾಂಗ್ರೆಸ್ಸಿನ ಶೇರು ಇಲ್ಲ, ನಮ್ದು ಇಲ್ಲ. ನಾವೆಲ್ಲರೂ ನಮ್ಮ ಶೇರಿನ 2-3 ಪಟ್ಟು ನಾವು ಓಟ್ ತಗೊಂಡ್ರು. ಜನರ ಅಭಿಪ್ರಾಯ ಏನಿತ್ತು, ಒಂದು ಬದಲಾವಣೆ ಇತ್ತು, ಆ ಬದಲಾವಣೆಗೆ ಓಟ್ ಕೊಟ್ರು. ಅವ್ರದೇ ಶೇರ್ ಆಗಿದ್ದರಿಂದ ಅವ್ರಿಗೆ ಕೊಡ್ಬೇಕಿತ್ತು. ನಾವೆಲ್ಲ 100-150 ಓಟ್ ಒಳಗಡೆ ಇರ್ತಿದ್ದು, ಅವ್ರು 500 ದಾಟ ಹೋಗ್ಬೇಕಿತ್ತು, 400 ದಾಟಬೇಕಿತ್ತು. ಅದೇನಾಯ್ತು, ಅವರು ನಮ್ಮ ಜೊತೆಗೆ ಬಂದ್ರು ಓಟದಲ್ಲಿ. ನಾವು ಅವ್ರ ಹತ್ತತ್ರದಲ್ಲಿ ಹೋದ್ರು, ನಮ್ಮ ಸೋತ್ ಎಲ್ಲಾ ಅಭ್ಯರ್ಥಿಗಳು ಅವ್ರ ಹತ್ರದಲ್ಲಿದ್ದಾರೆ. ಆದ್ರೆ ಇವ್ರು ಏನ್ ಮಾಡಿದ್ರು ಒಂದು ತಪ್ಪು ಕೆಲಸ ಅಂತ ಹೇಳಿದ್ರೆ, ಯಾರು ಮಾಡಬಾರ್ದು. ಷೇರ್ದಾರರು ಇವ್ರು ಶೇರ್ ಹಾಕಿರ್ಬೋದು, ಸರ್ಕಾರಿ ಷೇರು, ಆದ್ರೆ ಅಂತ ಯಾವುದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ಅದು ಅವ್ರ ಮತ, ಅವ್ರ ಹಕ್ಕು. ಆ ಹಕ್ಕನ್ನು ಮೊಟಕುಗೊಳಿಸಿ ಅವ್ರ ಮೇಲೆ ಬಲಪ್ರಯೋಗ ಮಾಡುವಂತ ವ್ಯವಸ್ಥೆ ಯಾವುದೇ ಪಕ್ಷದ ಯಾವ ಲೀಡರ್ ಮಾಡಿದ್ರು ಅವ್ರು ಯಾವುದೇ ಲೀಡರ್ ಅಂತ ಹೇಳಿಸ್ಕೊಳಕ್ಕೆ ಅನ್ಫಿಟ್ ಅವರು. ಸ್ಥಳೀಯ ಚುನಾವಣೆ ಇರ್ಬೋದು, ದೊಡ್ಡದಿರ್ಬೋದು. ಇದು ಬೇರೆ ಕಡೆ ಬೆಳೆಸ ಮೇಲೆ ನಡೀತಾ ಇತ್ತು. ಬಟ್ ಯಾವ ರೀತಿ ಹೌದು, ಅದು ವೋಟರ್ಸ್ನೆಲ್ಲ ಒಂದ್ ಕಡೆ ತಂದು ರಾತ್ರಿ ಒಬ್ರು ಮನೇಲಿ ಇಟ್ಕೊಂಡ್ರು. ಇಟ್ಕೊಂಡು ಬೆಳಿಗ್ಗೆ ಅವ್ರ 4-5 ಜನ 5 ಜನ 6 ಜನ ವೆಹಿಕಲ್ ತಂದು ನೇರವಾಗಿ ಒಳಗಡೆ ಕಳಿಸುವಂತ ವ್ಯವಸ್ಥೆ ಆಯ್ತು. ಇಡೀ ತಾಲೂಕಿಗೆ ಗೊತ್ತಾಗಿದೆ ಅದು. ಅವ್ರು ಬರೋ ಸಂದರ್ಭದಲ್ಲಿ ನಾವು ನಿಂತವ್ರ ಅಭ್ಯರ್ಥಿಗಳು ಅವ್ರು ಬರೋ ಕಾರ್ ಇಳಿಯೋ ಸಂದರ್ಭದಲ್ಲಿ ಒಂದು ನಮಸ್ಕಾರ ಹೇಳೋದು ಸಹ ಅವ್ರು ನಮ್ಮ ನೋಡೋ ಸ್ಥಿತಿಲಿ ಇರ್ಲಿಲ್ಲ ಮನಸ್ಥಿತಿ. ಈ ವ್ಯವಸ್ಥೆ ನಾನು ಹೇಳೋದು ಅಂತ ಹೇಳಿದ್ರೆ, ಈ ವ್ಯವಸ್ಥೆ ಮೊದಲು ಹೋಗ್ಬೇಕು ಅಂತ ರಾಜಕಾರಣಗಳೇ ಇರಬಾರ್ದು.
ಇಂಥ ರಾಜಕಾರಣಿ ಯಾರೇ ನಾನೇ ಇದ್ರು ಸಹ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಂದು ಮಾರ್ಗ ಇದೆ. ಓಕೆ, ಅಂದ್ರೆ ಈಗ ನೀವು TPCMS ನಿರ್ದೇಶಕರಾಗಿ ಈಗ ನೀವು ಆಯ್ಕೆ ಆಗಿದ್ದೀರಾ. JDS ಅವರು ಒಬ್ಬರು ಗೆಲುವನ್ನು ಕಂಡಿರುವಂತದ್ದು ಚುನಾವಣೆಯಲ್ಲಿ ಆಂಧ್ರದಲ್ಲಿ, ಕಾಂಗ್ರೆಸ್ ಅಲ್ಲಿ ಅವಿರೋಧ ಸೇರಿ ಚುನಾವಣೆ ಸೇರಿ 2ನೇ ಗೆದ್ದಿರುವಂತದ್ದು. ಒಟ್ಟಿಗೆ ನೀವೀಗ ಟೋಟಲ್ ಆಗಿ 3 ಸ್ಥಾನ ನಿಮ್ಮ ಮೈತ್ರಿ ಗೆದ್ದಿರುವಂತದ್ದು. ವೈಯಕ್ತಿಕವಾಗಿ ಈಗ ಮಂಜುನಾಥ್ ಗಣಗಟ್ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ನನ್ನ ನಿರೀಕ್ಷೆ ಅಂತ ಹೇಳಿದ್ರೆ ನಾನು ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ನನಗೆ ಗೆಲ್ತೀನಿ ಭರವಸೆ ಇದೆ. ಓಕೆ, ಎಷ್ಟೋ ಜನ ಹೇಳ್ತಾ ಇದ್ರು, ನಾನು ಒಂದು ಅಲ್ಲಿ ಬೇರೆ ಬೇರೆ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಮಂಜುನಾಥ್ ಗಂಡಗಟ್ ಅವರು ಏನು ಮೈತ್ರಿ ಇಲ್ಲ ಅಂದ್ರೂ ಕೂಡ ವೈಯಕ್ತಿಕ ವರ್ಚಸ್ಸೆಯಿಂದ ಗೆಲ್ತಾರೆ ಅನ್ನೋದು. ಅಂದ್ರೆ ಬಹುಶಃ ನೋಡಿದ್ರೆ ಬೇರೆಯವರ ನಿಮ್ಮ ಮೈತ್ರಿ ಅವರು ತಗೊಂಡ ಓಟನ್ನ ಅಥವಾ ಬೇರೆ ನಿಮ್ಮ ಜೊತೆ ಸ್ಪರ್ಧೆ ಮಾಡುವ ಓಟನ್ನು ನೋಡಿದ್ರೆ ಆ ಮಂಜುನಾಥ್ ಗಂಡಗಟ್ ಅವರಿಗೆ ಬಿದ್ದಿರುವಂತದ್ದು ಮೈತ್ರಿಯ ಓಟ್ ಅಲ್ಲ, ವೈಯಕ್ತಿಕ ಓಟ್. ಅದು ನನ್ನ ಒಂದು ವೈಯಕ್ತಿಕ ಅಂತಾನೆ ಹೇಳಲ್ಲ, ನಮ್ಮ ಎಲ್ಲ ಷೇರುದಾರರು, ನನ್ನ ಸ್ನೇಹಿತರು, ಎಲ್ಲ ಪಕ್ಷದವರ ಒಂದು ಸಹಕಾರ. ಓಕೆ, ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಬಿಜೆಪಿಯವರು ನನಗೆ ಓಟ್ ಕೊಟ್ಟಿದ್ದಾರೆ. ನಾನು ಅವ್ರ ಮನೆಗೆ ಹೋಗಿ ಕೆಲವು ಮನೆಗೆ ಹೋಗಕ್ಕಾಗಿಲ್ಲ, ನಾನು ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮನ್ನು ಸೋಲ್ಸಲ್ಲ, ನಿಮ್ಗೊಂದು ಓಟ್ ಇದೆ ಅಂತ. ಅಲ್ಲಿ ಬಂದವರು ಸಹ ಫಸ್ಟ್ ಅವ್ರು ಬರ್ತಿದ್ದಾಳೆ, ನಿಮಗೊಂದು ಓಟ್ ಕೊಟ್ಕೊಂಡು ಬೇರೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರು ಯಾವ ವಿಶ್ವಾಸದಲ್ಲಿ ನನ್ನ ಮೇಲೆ ಇಟ್ಕೊಂಡು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವ್ರ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೆ, ಅವ್ರು ನನ್ನ ಮತ ನೀಡಿದ್ದಾರೆ. ನನಗೆ ನನ್ನ ದೃಷ್ಟಿಯಲ್ಲಿ ಇರೋದು ಒಂದೇ, ನಾನು ಯಾವ ಸಂಸ್ಥೆಗೆ ಹೋದ್ರು ಇದುವರೆಗೂ ಯಾರಿಂದ ಕಾಫಿ ಟೀ ಕೊಡುವನಲ್ಲ. ಆ ಒಂದು ವಿಶ್ವಾಸ ನನಗೆ ಇವತ್ತು ಮನೆ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾನು ತಾಲೂಕು ಪಂಚಾಯತ್ ನಿಂತಾಗ ಶೃಂಗೇರಿ ತಾಲೂಕಲ್ಲಿ 384 ಹೈಯೆಸ್ಟ್ ಲೀಡ್ ತಗೊಂಡು ಇಂಡಿಪೆಂಡೆಂಟ್ ಅಲ್ಲಿ ಗೆದ್ದವನು ನಾನೇ. ನಮ್ಮ 11 ಜನ ಮೆಂಬರ್ಸ್ ಅಲ್ಲಿ ನಾನೇ ತಗೊಂಡು. ನನಗೆ ಅಧ್ಯಕ್ಷ ಆಗುವ ಅವಕಾಶನೂ ಬಂದಿತ್ತು, ಎಲ್ಲೋ ಗೊಂದಲಗಳಾದಾಗ ನನಗೆ ಬಂದಿತ್ತು. ಅದನ್ನು ಸಹ ನಾನು ಧಿಕ್ಕರಿಸಿದ. ನನ್ನ ಬೋರ್ಡಲ್ಲಿ ಹೆಸರು ಬೇಡ, ನನ್ನನ್ನ ಇದಕ್ಕೆ ವಿರೋಧ ಮಾಡಿ ಆ ಒಬ್ಬ ಅಭ್ಯರ್ಥಿ ವಿರುದ್ಧವಾಗಿ ನಾನು ಗೆಲ್ಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಅವತ್ತು ಗೆಲ್ಸಿ ಕಳಿಸಿದ್ದಾರೆ. ನಾನು 5 ವರ್ಷ ಸರ್ವಿಸಿಗೆ ಬಂದವನು ಬಿಟ್ರೆ ಕುರ್ಚಿಯಾಗಿ ಬಂದವನಲ್ಲ ಮಾತನ್ನು ಅವ್ರಿಗೆ ಹೇಳಿ ಕಳಿಸಿದ್ದೆ. ಆ ಅಧ್ಯಕ್ಷರಿಗೆ ಇದನ್ನು ನಾನು ತಿರಸ್ಕಾರ ಮಾಡಿದವನು. ಅದು ಎಲ್ಲೋ ಒಂದ್ ಕಡೆ ಜನರಲ್ಲಿ ಉಂಟು ಅಭಿಪ್ರಾಯ ಇದೆ, ಇವ್ರು ಯಾವುದಕ್ಕೆ ಆಸೆ ಪಟ್ಟು ಅಧಿಕಾರಕ್ಕಾಗಿ ಬಂದವರಲ್ಲ. ಅದು ಬರೋದು ನನ್ನ ಜೊತೆ ಇದ್ದವರೆಲ್ಲ ಬಿಟ್ಬಿಟ್ಟು ಕೊಡೋರು. 83ರಿಂದ ಏನಿದ್ರು ಅವರೆಲ್ಲ ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಮತ್ತೆಲ್ಲೆಲ್ಲೋ ಹೋದ್ರು, ಎಲ್ಲಾ ಪಾರ್ಟಿನೂ ಮುಗಿಸಿದ್ದಾರೆ. ಅಧಿಕಾರಿ ಮಾತ್ರ ಪಕ್ಷದಲ್ಲಿಯೇ ಸ್ಥಿಕನ್ ಆಗಿದ್ದೀರಾ. ನನಗೆ ಬಿಜೆಪಿಯಿಂದ ನಾವು ಆಫರ್ ಬಂದಿತ್ತು. ಮಠದ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಲೀಡರ್ ಎಲ್ಲ ಇದ್ರು ಬಿಜೆಪಿಯಿಂದ. ಅವ್ರ ಜನರಲ್ ಬೇರೆ ಬಂದಿತ್ತು. ನಮ್ಮ ಸ್ನೇಹಿತರು ಜಿಲ್ಲಾ ಪಂಚಾಯತ್ ಆದ್ರು, ನನಗೆ ಆಫರ್ ಕೊಟ್ಟಿದ್ರು. ನೀವು ಯಾವ ಜನರಲ್ ಬಂದ್ರೆ ನಿಮ್ಮದು ಅವಕಾಶ ಉಂಟು ಜಿಲ್ಲಾ ಪಂಚಾಯತ್ ಹೋಗ್ಲಿಕ್ಕೆ. ನಂದು ಒಂದೇ ಮಾತು, ದೇವೇಗೌಡರು, ಕುಮಾರಣ್ಣ, ನಾನು ಗೋವಿಂದೇಗೌಡರ ಮನೇಲಿ ಬೆಳೆದವನು, ಅವ್ರ ಮನೇಲಿ ಆಡ್ಕೊಂಡಿದ್ದವನು. ಅವ್ರ ಜೊತೆಲಿ ಅವರು ಸಣ್ಣ ತಟ್ಟೆ ತಿಂಡಿ ಅವರು ತಿನ್ನೋ ನನಗೂ ಹಾಕೊಟ್ಟಿದ್ದು ತಿಂಡಿ ತಿಂದಿದ್ದೀನಿ. ಆ ವಿಶ್ವಾಸ ನಾನು ಕಳ್ಕೊಂಡು ಅದಕ್ಕೆ ಆತ್ಮದ್ರೋಹ ಮಾಡ್ಕೊಂಡು ರಾಜಕೀಯ ಮಾಡಲ್ಲ ಅನ್ನೋ ಭಾವನೆ ನಾನು ಅವತ್ತು ಇಟ್ಕೊಂಡ್ಬಂದ. ಅದನ್ನ ಉಳಿಸ್ಕೋಬೇಕಂತೇಳಿ ಇವ್ರದವ್ರಿಗೆ ಕಾಪಾಡ್ಕೊಂಡ್ಬಂದೆ. ಅದ್ರ ಮೊನ್ನೆ ನನಗೆ ನೋವಾಗಿದೆ, ಎಲ್ಲ ನೋವಾಯ್ತು. ಯಾಕಂದ್ರೆ ನಾವು ಯಾವ್ದು ನಮ್ಮ ಲೀಡರ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗೋದು. ಅವ್ರು ಈ ದಾರಿಗೆ ಹೋಗಿದ್ರೆ ಆ ದಾರಿಗೆ ಹೋಗೋದು. ಆ ದಾರಿನ ಇವರೆಲ್ಲ ಸೇರಿ ತಪ್ಪಿಸಿದಾರೆ ಅನ್ನೋದಾಯ್ತು. ಆದ್ರೆ ಕೊನೆಗೆ ಒಂದು ಚಾಲೆಂಜ್ ಬಂದು ಎಲ್ಲ ಒಂದ್ ಕಡೆ ನಾವು ನಮ್ಮ ಅಸ್ತಿತ್ವ ಇದೇ ನಾವು ತೋರಿಸ್ಬೇಕು, ಇವ್ರದ್ದು 20 ಓಟು 30 ಓಟ್ ಅಂತ ಮಾತು ಅವರಿಂದ ಬಂದಾಗ ಇವ್ರು ಶೇರ್ದಾರ್ ಇವರಿಗೆ 3 ಸೀಟ್ 4 ಸೀಟ್ ಕೊಡ್ಬೇಕಾಯ್ತು. ಏನು ಉಂಟು, ಎಲ್ಲ ಕೊಟ್ಟರು ಒಂದು ಕೊಡ್ಬೋದು ಹೊಂದಾಣಿಕೆ ಬಂದ್ರೆ ಅನ್ನೋ ಮಾತು. ಕುತ್ಕೊಂಡಿದ್ರೆ 1 2 ಯಾವ್ದೋ ಒಂದು ಚರ್ಚೆ ಆಗ್ತಿತ್ತು. ಕೂಡಲೇ ಇವರು ಆ ಮಾತನ್ನು ಹೇಳಿದ್ರು ಅನ್ನೋದಕ್ಕೆ ನಾವು ಆ ಚಾಲೆಂಜ್ ಅಲ್ಲಿ ಮಂಜುನಾಥ್ ಗಣಗಟ್ ಅವರು ಗೆಲುವನ್ನ ಕಂಡಿದ್ದೀನಿ ನಾನು. ಅದಕ್ಕೆ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿ ಕೊಟ್ಟಿದೆ, ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಎಲ್ಲ ನಮ್ಮ ಪಕ್ಷದ ಇಲ್ಲ ತಾಲೂಕಿನ ಪದಾಧಿಕಾರಿಗಳು, ಹಾಗೇನೆ ಬಿಜೆಪಿಯವರು ಕೊಟ್ಟಿದ್ದಾರೆ, ಹಾಗೆ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ, ಹಾಗೆ ಎಲ್ಲ ನಾನು ಇನ್ ಯಾವುದೇ ಬೇರೆ ಪಾರ್ಟಿ ಅಲ್ಲದೆ ಗುಡ್ಸ್ಕೊಳ್ಳಿದ್ದಾರೆ ಅವ್ರ ಮನೆಗೆ ಹೋದಾಗ ಸಹ ಅವ್ರು ಹೇಳಿದ್ದಾರೆ, 1 ಓಟ್ ನಿಮ್ಗೆ ಇಟ್ಟು ಉಳಿದ ಓಟ್ ನಾವು ಏನೋ ತೀರ್ಮಾನ ಮಾಡ್ತೀವಿ ಅನ್ನೋದು. ಅಂದ್ರೆ ಮಂಜುನಾಥ್ ಅವರು ಈಗ ನಿರಂತರವಾಗಿ ನೀವು ರಾಜಕೀಯದಲ್ಲಿ ಹಲವಾರು ಅನುಭವಗಳನ್ನ ಕೂಡ ನೀವು ಪಡೆದುಕೊಂಡಿರುವಂತದ್ದು. ಈಗ ನಿಮ್ಮ ಅನುಭವದ ಪ್ರಕಾರ ಈಗ ನೀವು ಕಾಂಗ್ರೆಸ್ ಜೊತೆ ಮೈತ್ರಿನ ಮಾಡಿಕೊಂಡು TPCMS ಚುನಾವಣೆ ಎದುರಿಸಿದ್ರಿ. ಅದರಲ್ಲಿ ಒಂದು ಮಟ್ಟಕ್ಕೆ ನಿಮ್ಗೆ ಬೋರ್ಡ್ ಬರಕ್ಕಾಗಿಲ್ಲ, ಹಿನ್ನಡೆ ಉಂಟಾಗಿರುವಂತದ್ದು. ನೀವು ಗೆದ್ದಿರ್ಬೋದು, ಆದ್ರೆ ಸಂಪೂರ್ಣವಾಗಿ ಬೋರ್ಡ್ ಬರಲು ಫೇಲ್ಯೂರ್ ಆಗಿರುವಂತದ್ದು. ಆ ಮುಂದಿನ ದಿನಗಳಲ್ಲಿ ಪುನಃ ನೀವು ಕಾಂಗ್ರೆಸ್ ಜೊತೆ ಬೇರೆ ಬೇರೆ ಚುನಾವಣೆಗಳು ಕೂಡ ಈಗ ಬರ್ತಾ ಇರುವಂತದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಬೇರೆ ಬೇರೆ ಚುನಾವಣೆ ಕೂಡ ಇರುವಂತದ್ದು. ಆ ಟೈಮಲ್ಲಿ ಕಾಂಗ್ರೆಸ್ ಜೊತೆನೆ ನಿಮ್ಮ ಮೈತ್ರಿ ಕಂಟಿನ್ಯೂ ಆಗುತ್ತಾ? ಅದು ನಮ್ಮ ಪಕ್ಷದ ಈಗ ಇದೇನಾಗಿದೆ, ನಮ್ದು ಚಿಹ್ನೆ ಇಲ್ದಿರುವಂತ ಚುನಾವಣೆ. ಇದು ಪಕ್ಷದ ಚಿಹ್ನೆ ಯಾರಿಗೂ ಇಲ್ಲ. ಚಿಹ್ನೆಗಳು ಬರುವ ಸಂದರ್ಭಗಳಲ್ಲಿ ನಮ್ಮ ಪಕ್ಷದ ಲೀಡರ್ಗಳು, ನಮ್ಮ ಪಕ್ಷದ ಹೈಕಮಾಂಡ್
ಇಲ್ಲಿ ನಮ್ಮ ಪಕ್ಷದ ನಾಯಕರಾದ ಸುಧಾಕರ್ ಶೆಟ್ಟರ್ ಅವರು ಏನು ಅವತ್ತು ತೀರ್ಮಾನ ತಗೊಳ್ತಾರೆ, ಯಾವ ಪಕ್ಷ ಜೊತೆ ನಾವು ಹೋಗ್ಬೇಕು, ಯಾವ ಪಕ್ಷ ಜೊತೆ ಹೊಂದಾಣಿಕೆ ಆಗ್ಬೇಕು ಅನ್ನುವಂತ ವಿಷಯ ತಿಳಿಸಿದಾಗ ನಾವು ಅದಕ್ಕೆ ಭದ್ರಾಗಿ ಗೆಲ್ಬೇಕು. ಯಾಕಂದ್ರೆ ನಾವು ಎಲ್ಲೂ ತಪ್ಪಿ ಹೋಗಕ್ಕಾಗಲ್ಲ. ಪಕ್ಷ ಮುಖ್ಯ ಹೊರತು ನಾನು ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ನನ್ನ ಒಂದು ಇದಕ್ಕೆ ಗೆಲುವು ನಾನೆಲ್ಲೋ ನಿಂತು ಗೆದ್ದು ಬರ್ತೀನೋ, ಜನ ಓಟ್ ಹಾಕ್ತಾರೋ ಅನ್ನೋ ಪ್ರಶ್ನೆ ನಾನಾಗ್ಲಿ ಇನ್ನೊಬ್ರಾಗ್ಲಿ ಯಾರು ಇಟ್ಕೊಂಡ್ರು ಅದು ಅವರ ವ್ಯಕ್ತಿತ್ವ ಇದೆ ಅಂತ ಹೇಳಿ ಹೋಗೋದು ಅರ್ಥ ಇಲ್ಲ. ಅವತ್ತಿನ ತೀರ್ಮಾನ, ಅವತ್ತು ಏನು ನಮ್ಮ ಪಕ್ಷ ಹೇಳುತ್ತೆ ಆ ತೀರ್ಮಾನ ಪ್ರಕಾರ ನಾವೆಲ್ಲರೂ ಪಕ್ಷದ ನಮ್ಮ ಪಕ್ಷದ ಎಲ್ಲರೂ ನಾವು ಬದಲಾಗಿರ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಆ ಮೊನ್ನೆ ನಡೆದಂತ TFSMS ಚುನಾವಣೆಯ ಮೂಲಕ ಒಂದು ರೀತಿಯಲ್ಲಿ ಮೈತ್ರಿಗೆ ಒಂದು ತಿಲಾಂಜಲಿ ಬಿತ್ತ ಅಂತ. ಮೊನ್ನೆ ಅವ್ರ ಪಕ್ಷದ ತೀರ್ಮಾನ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ಈ ಲೋಕಲ್ ಲೀಡರ್ಗಳು ಅವ್ರಲ್ಲಿ ಏನೋ ಒಂದು ಭಾವನೆ ಇರ್ಬೇಕಂತ ನನ್ಗೆ ಅನ್ಸುತ್ತೆ. ನಾವು ಎಲ್ಲೋ ಹೋದ್ರು ಯಾವ್ದ್ರಲ್ಲೂ ಹೋದ್ರು ನಾವು ಗೆದ್ದು ಬರ್ತೀವಿ ಅನ್ನೋ ಭಾವನೆ ಇದೆ. ನನ್ನ ದೃಷ್ಟಿನಲ್ಲಿ ಯಾವ ಪಕ್ಷದವರೆಗೂ ಇವತ್ತು ಸ್ವತಂತ್ರವಾಗಿ ಹೋಗಿ ಗೆಲ್ಲುವಂತ ಶಕ್ತಿ ಸ್ಥಳೀಯ ಚುನಾವಣೆಯಲ್ಲಿ ಇಲ್ಲ. ಹಾಗೂ ನಮ್ಮನ್ನೆ ಬಿಜೆಪಿ ಹೇಗೆ ಗೆದ್ರ ಅವ್ರು ಶೇರ್ ಹಾಕ್ಸ್ಕೊಂಡಿದ್ದೆ ಮೂಲ ಆಗಿದ್ದು, ಮತದಾನ ತಂದು ಒಂದ್ ಕಡೆ ಇಟ್ಕೊಂಡಿರೋದೇ ಮೂಲ. ಸುಮಾರು 50-60 ಓಟ್ ಒಂದ್ ಕಡೆ ಹೋದಾಗ ಬೇರೆಯವ್ರ ಆ ಓಟ್ ಸ್ಪೀಡ್ ಹೋಗಕ್ಕಾಗಲ್ಲ. ಅವ್ರ ಓಟಿಗೆ ಅವರಾಗೆ ಸ್ವತಂತ್ರವಾಗಿ ಬಂದಾಗ ಬೇರೆ ಜನರೆಲ್ಲ ಬಂದ್ರೆ ಓಟ್ ಹಾಕಿದ್ದಾರೆ, ಎಲ್ಲರಿಗೂ ಹಾಕಿದ್ದಾರೆ, ವ್ಯಕ್ತಿ ನೋಡಿದ್ದಾರೆ, ವ್ಯಕ್ತಿ ಓಟ್ ಹಾಕಿದ್ದಾರೆ. ಅವ್ರು JDS, ಕಾಂಗ್ರೆಸ್, ಬಿಜೆಪಿ ಅಂತ ನೋಡಿಲ್ಲ. ಮತ್ತೆ ಅವ್ರ ಷೇರ್ದಾರಲ್ಲಿ ಏನ್ ಭಾವನೆ ಇತ್ತಂದ್ರೆ ಒಂದ್ ಸಂಸ್ಥೆ ಒಳ್ಳೆ ಬೆಳಿಬೇಕನ್ನೋ ಭಾವನೆ ಇತ್ತು. ಇದೆಲ್ಲೋ ಕುಂಟ ಉಂಟು. ಕೊಪ್ಪ, NR ಪುರ, ತೀರ್ಥಹಳ್ಳಿ ಈ ಕಡೆಗೆ ನಾವು ಕಂಪೇರ್ ಮಾಡಿ ನೋಡಿದಾಗ KN ವೀರಪ್ಪ ಅವರು ಕಟ್ಟಿದಂತ ಸಂಸ್ಥೆ ಇದು. ಅವತ್ತು ಇಷ್ಟೊಂದು ವ್ಯವಸ್ಥಿತ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅವ್ರಿಗೆ. ಆದ್ರೆ ಅವ್ರು ಕಟ್ಟಿದಂತ ಒಂದು ಹಿರಿಯರು ಕಟ್ಟಿದಂತ ಒಂದು ಸಂಸ್ಥೆ, ಅವ್ರ ಫೋಟೋ ಇಟ್ಕೊಂಡಿದ್ದೀವಿ ಹೊರತು ಅವರ ಆದರ್ಶನ ಪಾಲನೆ ಆಗಿಲ್ಲ. ನಾವು ಯಾವ್ದೋ ಒಂದು ಮಾಡಿದಾಗ ಒಂದು ಫೋಟೋ ಹಾಕಿದ್ಮೇಲೆ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ಬೇಕು. ಜನ ನೋಡಿದ್ದಾರೆ, ತುಂಬಾ ವರ್ಷ ನೋಡಿದ್ದಾರೆ. ಏನೋ ಒಂದು ಬಿಲ್ಡಿಂಗ್ ಇದೆ, ಅಲ್ಲೊಂದು ರೈತ ಭವನ ಆಗಿದೆ. ಆ ರೈತ ಭವನದ ಕೊಡುಗೆನೂ ಸಹ ತುಂಬಾ ನಮ್ಮ ಊರಿನವರೇ ರಾಘವೇಂದ್ರ ನಾಯ್ಕರ್ ಅಂತ ಹೇಳಿ ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ಏನಾದ್ರೂ ಅವತ್ತು ಮನಸ್ಸು ಮಾಡಿ ಹಣ ಕೊಡದೆ ಹೋಗಿದ್ರೆ ಬಹುಶಃ ರೈತ ಭವನ ಆಗ್ತಿರ್ಲಿಲ್ಲ. ಮತ್ತೆ ನಮ್ಮ ಶೃಂಗೇರಿ ಶ್ರೀಮಠ, ಅದಕ್ಕೆ ಬೇಕಾದಂತ ಎಲ್ಲ ಸಿಮೆಂಟ್ ಇದನ್ನೆಲ್ಲ ಒದಗಿಸಿದ್ದಾರೆ. ಆ ಒಂದು ಇದರಲ್ಲಿ ಪ್ರಾರಂಭ ಆಯ್ತು. ಪ್ರಾರಂಭ ಆದಂತ ಹಂತದಲ್ಲಿ ನವೀನ್ ಅವರು ಅಧ್ಯಕ್ಷರಾಗಿದ್ರು, ಹೋರಾಟ ಮಾಡಿದ್ದಾರೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಯಾವುದೂ ಆಗಲ್ಲ. ನಾನೇ ಇದ್ರೂ ಆಗಲ್ಲ, ಇನ್ನೊಬ್ರು ಪಾರ್ಟಿ ಇದ್ರೂ ಆಗಲ್ಲ. ಎಲ್ಲೂ ನಾನು ಅನ್ನೋದು ಪದನ ಬಳಸಬಾರ್ದು. ನಾವು ಮಾಡಿದೀವಿ. ಷೇರುದಾರ ಸಂಸ್ಥೆ ಅನ್ನೋದು ಬಂದಾಗ ಮಾತ್ರ ಯಾವುದೇ ಸಂಸ್ಥೆ ಮುಂದುವಲಿಕ್ಕೆ ಸಾಧ್ಯ. ಹಾಗೆ ಮಂಜುನಾಥ್ ಅವರು, ಈಗ ನೀವು ಈ ಹಿಂದೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ 2000ರಿಂದ 2005 ಒಂದು ಅವಧಿಯಲ್ಲಿ ನೀವು ಕೆಲಸ ಮಾಡೋ ಅವಕಾಶ ಕೂಡ ನಿಮ್ಗೆ ಬಂದಿತ್ತು. ಆ ಒಂದು ಟೈಮ್ನಲ್ಲಿ ನೀವು ಅಂದು ಮಾಡಿರುವ ಕೆಲಸ ಈ ದಿನದವರೆಗೂ ಜನರು ಮೆಲುಕಾಗ್ತಾರ ಅಥವಾ ನೆನ್ಪಿಟ್ಕೊಳ್ತಾರೆ. ತಾಲೂಕು ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕೊಡುಗೆ ಇಲ್ಲ. ನಾನು ಅವತ್ತು ನಮ್ಗೆ ಹೆಚ್ಚು ಅನುದಾನ ಬರ್ತಿರ್ಲಿಲ್ಲ. 2000 ಗ್ರಾಮ ಪಂಚಾಯತಿ ಬಂದ ಅನುದಾನ ತಾಲೂಕು ಪಂಚಾಯತಿ ಇರಲಿಲ್ಲ. ಏನೋ ಅಲ್ಲಿ ಸ್ವಲ್ಪ ಬಂದಿದ್ದರಲ್ಲಿ ನಾವು ಸದಸ್ಯರೆಲ್ಲ ಕೂತು ಚರ್ಚೆ ಮಾಡಿ ಯಾವ್ದನ್ನ ಎಲ್ಲಿ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಿದ್ದು. ಅಥವಾ ಅವ್ರು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಥವಾ ನಾವು ಇರ್ಬೋದು. ನಾವು ನಮ್ಮ ಕ್ಷೇತ್ರಕ್ಕೆ ಬೇಕು ಅನ್ನೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಿರ್ಲಿಲ್ಲ. ಲತಾ ಪುಟ್ಟಪ್ಪ ಅಧ್ಯಕ್ಷರಾಗಿರ್ಬೋದು, ಮೀನಾಕ್ಷಿ ಇರ್ಬೋದು, ಅಥವಾ ಉದಯವರ ಅಧ್ಯಕ್ಷರಾಗಿರ್ಬೋದು. ನಾವು ಫಸ್ಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು, ಯಾವ ಭಾಗದಲ್ಲಿ ಯಾವ ಶಾಲೆ ಬಿದ್ದೋಲಿಕ್ಕಾಗಿದೆ, ಯಾವ ಆಸ್ಪತ್ರೆಗಳಿಗೆ ಏನಾಗಿದೆ, ಅಥವಾ ಯಾವ ರಸ್ತೆಗಳಿಗೆ ಸಮಸ್ಯೆ ಇದೆ, ಇದ್ರ ಬಗ್ಗೆ ನಾವು ಫಸ್ಟ್ ಚರ್ಚೆ ಮಾಡೋದು. ನನ್ನ ಕ್ಷೇತ್ರ ಅಂತ ಹೇಳಿ ನಾನು ಯೋಚನೆ ಮಾಡ್ತಿಲ್ಲ. ನಮ್ಮ ಎಲ್ಲ ಸದಸ್ಯಗಳು ಸಹ ನಾವು ನಮ್ದಂತ ಯೋಚನೆ ಮಾಡ್ತಿಲ್ಲ. ಎಲ್ಲಿ ಅಂಗನವಾಡಿ ಇಲ್ಲ, ಅದು ಯಾವ್ದೋ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಎಲ್ಲಿ ಆಸ್ಪತ್ರೆ ವ್ಯವಸ್ಥೆ ಹಾಳಾಗಿದೆ, ಎಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಫಸ್ಟ್ ಚರ್ಚೆ ಮಾಡ್ಕೊಳ್ತಿದ್ದು. ನಮ್ಮ ಮೀಟಿಂಗ್ ಹಾಲಿಗೆ ಹೋಗೋದಕ್ಕಿಂತ ಮುಂಚೆ ಅಧ್ಯಕ್ಷ ಟೆಂಬಲ್ ಚರ್ಚೆ ಮಾಡ್ಕೊಳ್ತಿದ್ದು. ಆ ನಂತರದಲ್ಲಿ ಅದ್ರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮಲ್ಲಿ ಯಾರು ನಾವು ಮಾಡ್ಕೊಂಡ್ರು ಸಹ ನಮ್ಮ 11 ಜನರಲ್ಲಿ ಯಾರು ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ದುರ್ವ್ಯವಸ್ಥೆ ಶಾಲೆ ಬಿದ್ದೋಲಿಕ್ಕಾಗಿತ್ತು. ಅವತ್ತು ಫೋನ್ ಮಾಡಿದಾಗ ಅವತ್ತು ನಾವು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಅದು ನಮ್ಮ ವ್ಯಾಪ್ತಿ ಅಲ್ಲ, ವಿಜಯಪುರ ವ್ಯಾಪ್ತಿ. ಆದ್ರೆ ಕಾಂಗ್ರೆಸ್ ಸದಸ್ಯರಲ್ಲಿ, ಆದ್ರೆ ಇಲಾಖೆ ಇವರು BO ಇವರೆಲ್ಲ ನಮ್ ಗಮನಕ್ಕೆ ತಂದ್ರು. ಇಲ್ಲ, ಈ ವರ್ಷ ಮಳೆಗಾಲ ಬಿದ್ದೋಗತ್ತೆ, ಎಲ್ಲರ ಅನುದಾನ ಸೇರಿಸಲಿ ಕೊಟ್ಟರೆ ತುಂಬಾ ಒಳ್ಳೆದಾಗತ್ತೆ. ನಾವು ನಮ್ಮ ಭಾಗ ಬಂದ ಅನುದಾನೆಲ್ಲ ಮೊದಲು ಶಾಲೆ ಮಾಡಿ ಮೊದಲು ನಮ್ಮ ಆದ್ಯತೆ ಅವ್ರು ಯಾರ ಮಕ್ಕಳು ಬರ್ತಾರಲ್ಲ ಎಲ್ಲ ನಮ್ಮ ಮಕ್ಕಳು ಅಲ್ಲಿ ಬಿದ್ದು ಏನಾರು ಅನಾಹುತ ಆದ್ರೆ ಆ ಮಕ್ಕಳೇ ಆಗೋದು ಒಂದೇ, ನಮ್ಮ ಮಕ್ಕಳೇ ಆಗೋದು ಒಂದೇ. ಅದಾಗಬಾರ್ದು ದೃಷ್ಟಿಯಲ್ಲಿ ಆ ತರದ ಒಂದು ತೀರ್ಮಾನ ತಗೊಂಡು
ಅದನ್ನ ಸಭೆ ನಡೆದ ಮೇಲೆ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ಕೆಲಸ ಆದ್ಮೇಲೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ನಂತರ ನಾವು ಈಗ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ಇತ್ತು. ಯಾರೇ ಬಂದು ಅವ ಲೇಔಟ್ ಮಾಡಿದಿತ್ತು, ಅಂದ್ರೆ ಗೋವಿಂದೇಗೌಡರ ಕಾಲದಲ್ಲಿ ಸ್ವಲ್ಪ ಲೇಔಟ್ ಆಗಿತ್ತು, ಆ ಸಂದರ್ಭದಲ್ಲಿ ಉಳ್ಕೊಂಡಿತ್ತು ಸ್ವಲ್ಪ ಜಾಗ. ಈಗ 1 ಇಂಚು ಉಳಿದಿಲ್ಲ. ಸ್ವಲ್ಪ ಚಂದ್ರೇಗೌಡ ಅವಧಿನಲ್ಲೂ ಸ್ವಲ್ಪ ಲೇಔಟ್ ಮಾಡಿದ್ರು. ಅದೇ 2 ಅವಧಿನಲ್ಲೇ ಆಗಿದೆ, ಅಲ್ಲಿ ಮತ್ತೆ ಲೇಔಟ್ ಮುಗಿದೋಯ್ತು. ಬಡವರಿಗೆ ಮನೆ ಕೊಡೋ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡೋದಕ್ಕಾಗಿ ಒಂದಷ್ಟು ಲೇಔಟ್ಗಳನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಟ್ಟಿದ್ರು. ಮನೆಗಳ ಹಂಚ್ಕೊಳ್ಳೋ ಸಂದರ್ಭದಲ್ಲೂ ಅಷ್ಟೇ ಅವ್ರ ಸ್ಥಿತಿಗತಿನ ಇದು ಮಾಡಿಕೊಂಡು ನಾವು ಯೋಚನೆ ಮಾಡಿ ಹಕ್ಕುಪತ್ರ ಕೊಡುವಾಗಲೂ ಅಷ್ಟೇ, ಹಕ್ಕುಪತ್ರ ಕೊಟ್ಟುಕೊಳ್ಳೆ ಮತ್ತೆ ತುಂಬಾ ಗಡಿಬಿಡಿಲಿ ಬರ್ತಿದ್ರು. ಮನೆ ಇದ್ದವರು ಬರ್ತಿದ್ರು, ಇಲ್ದವರು ಬರ್ತಿದ್ರು. ಯಾರಿಗೆ ಆದ್ಯತೆ ಕೊಡಬೇಕು, ಯಾರಿಗೆ ಮನೆ ಇಲ್ಲ, ಯಾರು ಇನ್ನೂ ಹಿಂದಿನ ಸ್ವತಂತ್ರಕ್ಕಿಂತಲೂ ಮುಂಚಿನ ಸ್ಥಿತಿಲಿ ಇದ್ದಾರೆ ಅಂತ ನಾವು ಯೋಚನೆ ಮಾಡಿ ಅವ್ರ ಪಟ್ಟಿನಲ್ಲಿ ನಾವು ಮೀಟಿಂಗ್ ಚರ್ಚೆ ಮಾಡಿಕೊಂಡು ಅಧಿಕಾರಿಗಳು ಸಹ ನಾವು ಒಂದ್ಸರಿ ಹೋಗಿ ನೀವು ನೋಡಿ ಬರ್ಬೇಕು ಅನ್ನೋದು ಮಾತು ನಾವು ಹೇಳಿ ಮೀಟಿಂಗ್ ಚರ್ಚೆ ಮಾಡಿ ಅಂತವ್ರಿಗೆ ಹಕ್ಕುಪತ್ರ ಕೊಟ್ಕೊಂಡು ಅವ್ರಿಗೆ ಮನೆ ಕೊಡ್ತೀವಿ. ಅಂದ್ರೆ ನೀವು ತಾಲೂಕು ಪಂಚಾಯತಿ ಸದಸ್ಯ ಟೈಮಲ್ಲಿ ನೀವು ಮಾಡಿದಂತಹ ಕೆಲಸಗಳು ವೈಯಕ್ತಿಕವಾಗಿ ನಿಮ್ಗೆ ಈಗಲೂ ಕೂಡ ಖುಷಿ ಇದೆ ನಮಗೆ. ಆಮೇಲೆ ಮನೆ ಯಾರಿಗೆ ಸಿಗಬಾರದು ಅಂತ ಸ್ವಲ್ಪ ನಮಗವರಿಗೂ ಹೊಂದಾಣಿಕೆ ಕಡಿಮೆ ಇರ್ತದೆ. ಅಂದ್ರೆ ನಮ್ಮ ಬೋರ್ಡ್ ಹೊಂದಾಣಿಕೆ ಇದ್ರು ಸಹ ಬೋರ್ಡ್ ಅಲ್ಲಿ ಹೊಂದಾಣಿಕೆ ಇತ್ತು. ಬಟ್ ಪಾರ್ಟಿನಲ್ಲಿ ಅವರಿಗೂ ಸ್ವಲ್ಪ ಅವರಿಗೂ ಇರ್ತಾ ಇರುತ್ತೆ. ಮಿನಿಸ್ಟರ್ ಜೊತೆಗೆ ಇರ್ತಿದ್ರು, ಅವರ ಫಾಲೋವರ್ಸ್ ಇರ್ತಿದ್ರು, ಯಾವ್ದೋ ನಾವು ಮಾಡಕ್ ಹೋದ್ರೆ ಸ್ವಲ್ಪ ಅಡ್ಗಾಲ್ ಹಾಕೋರು ಇರ್ತಿದ್ರು. ಅಂತ ಸಂದರ್ಭದಲ್ಲಿ ನಾವು ಅವರನ್ನ ಮನವೊಲಿಸ್ತಿದ್ದು. ಮನವೊಲಿಸಿದಾಗಲೂ ಅವ್ರು ಒಪ್ಪದೇ ಇದ್ದ ಸ್ಥಿತಿಯಲ್ಲಿ ನಾನು ಸ್ವಲ್ಪ ಅಡ್ಡಿಪಡಿಸಿದ್ದೆ. ಕೆಲವು ಸಂದರ್ಭದಲ್ಲಿ ನಾನು ಸ್ವಲ್ಪ ಬಿಗುನಿಲ್ಲ ತಗೊಂಡಿದ್ದು ಇದೆ. ಜಲನಯನ ಕಾಮಗಾರಿ ನಡೀತಾ ಇತ್ತು, ಅಲ್ಲೆಲ್ಲೋ ಸ್ವಲ್ಪ ಏನೋ ನಡೀತಾ ಇರ್ತಿತ್ತು. ಅವು ಜಲನಯನ ಒಟ್ಟಾರೆ ನಡೀತಾ ಇರ್ತಿತ್ತು. ಅಂತ ಸಂದರ್ಭ ನಾನು ಪ್ರಬಲ ಹೋರಾಟ ಮಾಡಿದ್ದೀನಿ. ಅದು ಸುಮಾರು ಮೇಲ್ಮಟ್ಟದವರೆಗೆ ಹೋಗಿತ್ತು. ಕೊನೆ ಚಂದ್ರೇಗೌಡರು ಮಿನಿಸ್ಟರ್ ಇದ್ರು, ಅವ್ರ ಲೆವೆಲ್ಗೆ ಹೋಗಿ ಕೊನೆಗೆ ಅವರು ಅಂದ್ರೆ ಏನಾಗ್ತಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದು, ಅವ್ರ ರೂಲಿಂಗು ಪಾರ್ಟಿ ಎಲ್ಲ ಇರ್ತಿತ್ತು. ನಾವು ನಮ್ಮವ್ರಿಗೆಲ್ಲಾರು ಸಹಾಯ ಮಾಡ್ಬೇಕಂತ ಹೋದಾಗ ಇವ್ರಿಗೆಲ್ಲೋ ಒಂದು ಅಲ್ಲಿಂದ ಅನುಕೂಲ ಆಗತ್ತನೋ ಅಂತ ನನ್ನ ಅನುಕೂಲಕ್ಕಾಗಲ್ಲ. ನಾನು ಎಲ್ಲಿ ಕೊಡ್ಬೇಕಾದ್ರೂ ಅದನ್ನ ಗುರುತಿಸಿ ಕೊಡ್ತಿದ್ದೆ. ಕಷ್ಟ ಎಲ್ಲಿದೆ, ಯಾರಿಗೆ ಕೊಡ್ಬೋದು, ಒಂದು ಭೂಮಿ ಭಾಗ ಅಂತ ಬರ್ತಿತ್ತು, ಅಥವಾ ನಿಮ್ಮ ಒಂದು ಕೆರೆ ಬರೋದು, ಗದ್ದೆಯಲ್ಲಿ ತೋಟದಲ್ಲಿ ಏನೊಂದು ಮಾಡುವಂಥದ್ದು, ಕೃಷಿ ಹೊಂಡ ಅವೆಲ್ಲ ಕೊಟ್ಟಾಗ ಏನಾಗ್ತಂದ್ರೆ ಅವರಿಗೆ ಇವರಿಗೆ ತುಂಬಾ ಓಟು ಬಂದಿದೆ, ಗೆದ್ದಿದ್ದಾರೆ, ಇವ್ರಿಗೆಲ್ಲೋ ಮತ್ತೆಲ್ಲ ಹಿಡ್ತಾ ಬಂದ್ಬಿಡತ್ತ ಅನ್ನೋ ಭಾವನೆ ಅವರಿಗೆ ಕೆಲವರಿಗೆ ಸಹಜ ಇರ್ತಿದೆ. ಅದು ಲೋಕಲ್ ಲೀಡರ್ಗಳಿಗಿರುವಂಥದ್ದು. ಚಂದ್ರೇಗೌಡ ಗಮನದಲ್ಲಿ ಇರ್ತದೆ ನಾನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಗೊತ್ತಿರಲ್ಲ. ಅವರಿಗೆಲ್ಲ ಹೇಳಿ ಅದನ್ನ ಮತ್ತೆ ಅಧಿಕಾರಿಗಳು ಬಂದಾಗ ಅವರು ಬೇಡ ಮಾಡುವಂತ ವ್ಯವಸ್ಥೆನೇ ಇತ್ತು. ಅಂತ ಸಂದರ್ಭದಲ್ಲಿ ನಾನು ಸ್ವಲ್ಪ ಬಿಗಿಯಾದ ನಿಲ್ಲು ತಗೊಂಡಿದ್ದು ಉಂಟು. ಅದರಲ್ಲಿ ತುಂಬಾ ಜನಗೆ ವಾಪಸ್ ಅನುಕೂಲನ ಆಯ್ತು. ಆದ್ಮೇಲೆ ಅವರೇ ಹೇಳಿದ್ದಾರೆ, ನೀವು ಇದನ್ನ ಮಾಡ್ಕೊಂಡು ಸರಿಯಲ್ಲ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಮಾಡಿದ್ದಾರೆ. ಮಂಜುನಾಥ್ ಅವರೇ, ಈಗ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನೀವು ಹಲವಾರು ಸೇವೆಗಳನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ಮೊನ್ನೆ ನಡೆದ ಎಲೆಕ್ಷನ್ ಕುರಿತಾಗಿ ನಾವು ಮಾತಾಡೋದಾದ್ರೆ, ಈಗ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷ, ನೀವೀಗ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆಯನ್ನು ಮಾಡಿದ್ರೆ, ಬಿಜೆಪಿ ಜೊತೆ ಮೈತ್ರಿ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಇದ್ರು ಕೂಡ ಇಲ್ಲಿ ಮಾತ್ರ ಅದು ಬೇರೆ ಆಗಿದೆ. ಆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದ ಒಂದು ಪರಿಣಾಮಗಳಿಗೆ ಕಾರಣ ಆಗುತ್ತೆ? ಪರಿಣಾಮ ಅಂತ ಹೇಳಿದ್ರೆ ಅವರು ಬಿಜೆಪಿಯವರು ರಾಷ್ಟ್ರೀಯ ಪಕ್ಷ ಇದೆ, ನಮ್ದು ಹೌದು, ಅವ್ರದ್ದು 3 ಪಾರ್ಟಿ ರಾಷ್ಟ್ರೀಯ ಪಕ್ಷದವರೇ ಇರೋದು. ಅಲ್ಲಿ ಏನ್ ಮೇಲ್ ತೀರ್ಮಾನ ತಗೊಳ್ತಾರೆ ಅನ್ನೋದು ಲೋಕಲ್ ತಗೋಬೇಕಾಗತ್ತೆ. ಹೊಂದಾಣಿಕೆ ಅಂದ್ರೆ ಒಂದು ಸಮನ್ವಯ ಸಮಿತಿ ರಚನೆ ಆಗಬೇಕು, ಸಮನ್ವಯ ಸಮಿತಿ ಮೂಲಕ ನಡೀಬೇಕಾಗತ್ತೆ. ಇದೇನಾಯ್ತು ಅಂತ ಹೇಳಿದ್ರೆ ಅವರು ನಮ್ಮ ಮಾಜಿ ಶಾಸಕರು ಇದ್ದಾರೆ, ಅವ್ರು ಹೇಳ್ತಾರೆ, ಇಲ್ಲಿ ಅವ್ರು ಹೇಳಿದ್ ಕೇಳ್ತಾರೆ ಅನ್ನೋದಾಗತ್ತೆ. ಅವ್ರು ಏನ್ ಹೇಳ್ತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದಾರೆ ಪಾರ್ಟಿ ವಿಚಾರ. ಅವ್ರ ತಮ್ಮ ಮುಂದಿನ ಅನುಕೂಲ ಅಥವಾ ಅನಾನುಕೂಲಗಳು ಯೋಚನೆ ಮಾಡಿ ಹೇಳ್ಬೋದು. ಸುಧಾಕರ್ ಶೆಟ್ಟರು ನಮ್ಮ ರಾಷ್ಟ್ರೀಯ ವಕ್ತಾರರು, ನಮ್ಮ ಪಕ್ಷದ ಲೀಡರ್ ಇಲ್ಲಿ, ಅವರು ಹೇಳಿದ್ದು ನಾವು ಇಲ್ಲಿ ಕೇಳ್ಕೊಂಡು ಹೋದ್ರು ಇಲ್ಲ ಆಗಲ್ಲ. ಯಾಕಂತ ಹೇಳಿದ್ರೆ ಏನು ಪಕ್ಷದ ನಿರ್ದೇಶನ ಅವ್ರಿಗೆ ಬರುತ್ತೆ, ಅವ್ರು ಹೇಳಿದ್ ನಮಗ್ ಬರುತ್ತೆ, ನಾವು ಮಾಡ್ಕೊಂಡು ಹೋಗ್ತೀವಿ. ನೇರ ಲೋಕಲ್ ಇದನ್ನ ತಗೊಂಡ್ ಮಾಡಕ್ಕಾಗಲ್ಲ. ಸುಧಾಕರ್ ಶೆಟ್ಟರು ನೇರವಾಗಿ ಏನು ಹೇಳಕ್ಕಾಗಲ್ಲ ಪಾರ್ಟಿಯವರಿಗೆ, ಯುವರಾಜು ಹೇಳಕ್ಕಾಗಲ್ಲ, ಮತ್ತೊಂದು ಪಾರ್ಟಿಯವರು ಹೇಳಕ್ಕಾಗಲ್ಲ. ಒಂದು ಪಕ್ಷ ಹೈಕಮಾಂಡ್ ಇದೆ, ರಾಜ್ಯದಲ್ಲಿದೆ, ಮೇಲ್ಮಟ್ಟದಲ್ಲಿದೆ. ನಮ್ಮ ರಾಜ್ಯ ನಾಯಕರು ಏನ್ ಹೇಳ್ತಾರೆ ಅದನ್ನ ಸುಧಾಕರ್ ಶೆಟ್ಟರು ಪಾಲನೆ ಮಾಡಬೇಕು, ಯುವರಾಜ್ ಅವರು ಪಾಲನೆ ಮಾಡ್ಬೇಕಾಗತ್ತೆ. ಅದನ್ನ ಅವ್ರ ಕಾರ್ಯಕರ್ತರಿಗೆ ಹೇಳ್ಬೇಕಾಗತ್ತೆ, ಅಧ್ಯಕ್ಷರಿಗೆ ಹೇಳ್ಬೇಕಾಗತ್ತೆ. ಇಲ್ಲಿ ನಮ್ಮ ಅಧ್ಯಕ್ಷರು ಭರತ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತಹ ನಿಲುವನ್ನ ಸುಧಾಕರ್ ಶೆಟ್ಟರಿಗೆ ಇಲ್ಲಿ ಹೇಳಿರ್ಬೋದು, ಜಿಲ್ಲಾಧ್ಯಕ್ಷರು ಹೇಳಿರ್ಬೋದು, ಜಿಲ್ಲಾಧ್ಯಕ್ಷರು ಹೇಳಿದ್ರೆ ನಾವು ಪಾಲನೆ ಮಾಡ್ಬೇಕಾಗತ್ತೆ. ನಮ್ಮ ದಾರಿಯಲ್ಲಿ ನಾವು ಹೋಗುವಂಥದ್ದು ವ್ಯವಸ್ಥೆ ಎಲ್ಲೂ ಯಾವ ಪಕ್ಷದಲ್ಲೂ ಆಗ್ಬಾರ್ದು, ಅದು ಆ ಪಾರ್ಟಿನಲ್ಲೂ ಆಗ್ಬೇಕಾಗತ್ತೆ. ಆಗದೇ ಇದ್ದಾಗ ಎಲ್ಲೋ ಒಂದ್ ಕಡೆ ಇದು ಮೇಲ್ ಹೊಂದಾಣಿಕೆ ಇದ್ರು ಕೆಲ ಹಂತದಲ್ಲಿ ವ್ಯತ್ಯಾಸಗಳಾಗ್ತದೆ. ಅದನ್ನ ಅವ್ರು ಸರಿಪಡಿಸ್ಕೊಂಡು ಹೋದ್ರೆ
ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿದಾರಿ ಹೋಗುತ್ತೆ. ಓಕೆ, ಅಂದ್ರೆ ಆ ಮುಂದಿನ ದಿನಗಳಲ್ಲಿ ಏನು ರಾಜ್ಯ ಹಾಗೂ ಕೇಂದ್ರದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ, ಆ ಸ್ಥಳೀಯ ಮಟ್ಟದಲ್ಲೂ ಆ ಒಂದು ಮೈತ್ರಿ ಮುಂದಿನ ದಿನಗಳ ಎಲ್ಲ ಸಮಸ್ಯೆಗಳು ಬಗೆಹರಿದು ಪುನಃ ಮೈತ್ರಿಯಲ್ಲಿ ಮುಂದೆ ಹೋಗುವ ವಿಶ್ವಾಸ ಇದೆಯಾ ನಿಮಗೆ? ಇದೆ, ಓಕೆ, ಇರ್ಲು ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬರೇ ಪಾರ್ಲಿಮೆಂಟ್ ಅಸೆಂಬ್ಲಿ ನೋಡ್ಕೊಂಡು ಹೋದ್ರೆ ಕಾರ್ಯಕರ್ತರು ಬಲಿ ಆಗ್ತಾರೆ. ಯಾಕಂದ್ರೆ ಅದೊಂದು ದೊಡ್ಡ ಚುನಾವಣೆ ಬರುತ್ತೆ, ಅದು ಹೇಗಾಗೋ ನಡ್ಕೊಂಡು ಹೋಗುತ್ತೆ. ಸ್ಥಳೀಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತ ಅವನ ಪಾರ್ಟಿಯಲ್ಲಿ ದುಡಿತಾ ಇರೋದು ಅಂತ ಹೇಳಿದ್ರೆ ನಾನು ಎಲ್ಲ ಒಂದ್ ಕಡೆ ಸೇವೆ ಮಾಡಬೇಕು, ಜನರ ಸೇವೆ ಅನ್ನೋ ಭಾವನೆಯಲ್ಲಿ ಇರ್ತಾನೆ. ಇವರ ಮೇಲ್ಮಟ್ಟದ ಒಂದು ಹೊಂದಾಣಿಕೆ ಕೆಳಮಟ್ಟಕ್ಕೆ ಬಂದಿಲ್ಲ ಅಂದ್ರೆ ಅವನು ಪಾರ್ಟಿ ವಿರುದ್ಧ ಹೋಗ್ತಾ ಇರೋದು. ನಮ್ಮಲ್ಲೂ ಆಗ್ಬೋದು, ಅವರಲ್ಲೂ ಆಗ್ಬೋದು. ಒಂದು ಸ್ಥಳೀಯ ಹೊಂದಾಣಿಕೆ ಬರ್ಬೇಕಂದ್ರೆ ರಾಜ್ಯ ಮತ್ತು ಜಿಲ್ಲೆಯ ನಾಯಕರುಗಳಿರ್ಬೋದು, ಕೇಂದ್ರ ನಾಯಕರು, ಅವರು ಇದನ್ನ ಸ್ಥಳೀಯವಾಗಿ ಹೋಗುವಂತ ವ್ಯವಸ್ಥೆನ ಅವ್ರು ಮಾಡ್ಬೇಕಾಗತ್ತೆ. ಅದಕ್ಕೊಂದು ಸಮನ್ವಯ ಸಮಿತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಮಾಡ್ಬೇಕು. ತಾಲೂಕು ಮಟ್ಟದಲ್ಲಿ ಕೇಳಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಬೇಕು. ಅಲ್ಲೂ ಆಗಿಲ್ಲ ಅಂದ್ರೆ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯತಿ ಇರ್ಬೋದು, ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗ್ಬೇಕಾಗತ್ತೆ. ಚರ್ಚೆ ಆಗಿ ಇಲ್ಲಿ ಅವರ ಮಾತಿಗೆ ಬೆಲೆ ಕೊಡದಿದ್ದವ್ರನ್ನ ಪಾರ್ಟಿಯಲ್ಲಿ ನಾನೇ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವ್ರನ್ನ ಪಕ್ಷದಿಂದ ಹೊರಗಿಟ್ಟು ಕೆಲಸ ಮಾಡಿದ್ರೆ ಪಾರ್ಟಿ ಉಳಿಯುತ್ತೆ. ಇಲ್ಲ ಇವರು ಅವ್ರು ಹೇಗ್ ಬೇಕಂಗ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ಇವ್ರು ತಿಳ್ಕೊಂಡಿರ್ಬೋದು ನಾವು ರಾಜ್ಯದಲ್ಲಿ ಓಟ್ ಹಾಕ್ತಿವಿ, ಕೇಂದ್ರದಲ್ಲಿ ಓಟ್ ಹಾಕ್ತಿವಿ ಅಂತೇಳಿ. ಸ್ಥಳೀಯ ಕಾರ್ಯಕರ್ತರಿಲ್ಲದೆ ಹೋದ್ರೆ ಯಾವ ಪಾರ್ಟಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಂಜುನಾಥ್ ಅವ್ರೆ, ಈಗ ಇನ್ನೊಂದು ನಾವು ಗಮನಿಸಬಹುದು, ಈಗ ಪಕ್ಷದ ಚಿಹ್ನೆಯ ಮೇಲೆ ಹೋಗುವಂತ ಚುನಾವಣೆಗಳಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ, ಹಾಗೆ ಪಕ್ಷದ ಚಿಹ್ನೆ ಇಲ್ಲದೇ ಇರುವಂತಹ ಚುನಾವಣೆಗಳಿಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ, ಹೌದಾ? ಇಲ್ಲ, ಅದು ನನ್ನ ದೃಷ್ಟಿನಲ್ಲಿ ಯಾವುದಕ್ಕೂ ಬರಬಾರದು. ಹೊಂದಾಣಿಕೆ ಅಂದ್ರೆ ಒಂದು ಸ್ಥಳೀಯವಾಗಿ ಇದ್ಯಾವುದೋ ಅಲ್ಲದೆ ಇನ್ನೊಂದು ಸಮಿತಿ ಅಥವಾ ಒಂದು ಕಮಿಟಿಗೆ ಯಾವುದೋ ಒಂದು 4 ಜನ ಬೇಕು ಅಂತ ಆದಾಗ ಅಲ್ಲೂ ಸಹ ಮಾಡುವಂತ ವ್ಯವಸ್ಥೆ ಬರಬೇಕು. ನಾನು ಕಿಕ್ಕ ಧರ್ಮಶ್ರೀ ಕಮಿಟಿಲಿ ಇದ್ದಾಗ ನಾನು ಅವತ್ತು ಜೆಡಿಎಸ್ ಅಧ್ಯಕ್ಷ ಆಗಿದ್ದೆ, ತಾಲೂಕು ಅಧ್ಯಕ್ಷ 15 ವರ್ಷ ಕಳೆದಿದ್ದೀನಿ ನಾನು. ಜೀವರಾಜ್ ಅವರು MLA, ಬಹುಶಃ ಆ ಟೈಮಲ್ಲಿ ಮಂತ್ರಿನೂ ಆಗಿದ್ರು ಅನ್ಸಂತ, ಒಂದು ಮಂತ್ರಿನೂ ಇದ್ರು ಆ ಟೈಮಲ್ಲಿ. ಲೀಸ್ಟ್ ನಾವು ಅವಾಗ ಅಪ್ಲಿಕೇಶನ್ ಹಾಕ್ಬೇಕಿತ್ತು, ಮುಜರಾಯಿಗೆ ನಾವು ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ನಾವು ಅಂದ್ರೆ ಎಲ್ಲರೂ ಊರ್ನವ್ರು ಎಲ್ಲರೂ ಕೊಟ್ಟಿರ್ತಾರೆ. ನನ್ನ ಪರಿಗಣನೆ ತಗೊಂಡಿದ್ರು, ನಾನು 2 ಅವಧಿಯಲ್ಲಿ ನನ್ನನ್ನು ಸಹ ಅಲ್ಲಿ ಮಾಡಿದ್ರು. ಒಂದು ಧಾರ್ಮಿಕ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಆರೋಗ್ಯ ಸಂಸ್ಥೆ ಅಥವಾ ಇವೆಲ್ಲವೂ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಂದಾಣಿಕೆ ಬರೆದು ಹೋದ್ರೆ ಯಾವುದೂ ಹೋಗಲ್ಲ. ಯಶಸ್ಸು ಕಾಣೋದು ಬಾರಿ ಕಷ್ಟ ಆಗತ್ತೆ. ಮಾಡಬಹುದು, ಅಲ್ಲಿ ಏನೋ ಒಂದಿರುತ್ತೆ, ಸಂಸ್ಥೆನ ನಡೆಸುವುದು ಕೂಡ ತುಂಬಾ ಕಠಿಣ. ಅಲ್ಲಿ ನಮ್ಮ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಪ್ರಶ್ನೆ ಬರಬಾರ್ದು. ಎಲ್ಲರಿಗೂ ಅಲ್ಲಿ ಅವಕಾಶ ಇರ್ಬೇಕು. ಒಬ್ಬೊಬ್ಬರ ಯೋಚನೆ ಒಂದೊಂದಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಇರ್ಬೋದು, ಧಾರ್ಮಿಕ ಸಂಸ್ಥೆ ಇರ್ಬೋದು, ಎಲ್ಲವೂ ಒಳ್ಳೆ ರೀತಿ ನಡ್ಕೊಂಡು ಹೋಗುತ್ತೆ. ಅದನ್ನ ಮೇಲಿನವ್ರು ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲಿ ಪಾರ್ಟಿ ಪಕ್ಷ ಅಥವಾ ಮತ್ತೊಂದು ಇದನ್ನೆಲ್ಲ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಏನು ಯಥಾಸ್ಥಿತಿ ಇರುತ್ತೆ ಬಿಟ್ರೆ ಐಸಿನಲ್ಲಿ ಇರುತ್ತೆ, ತೆಗೆದ್ರೆ ಹೋಗುತ್ತೆ ಅಷ್ಟೇ. ಈ ಮೆಂಬರ್ ಇದ್ದಷ್ಟು ದಿವಸ ಉಸಿರಾಡ್ತಾ ಇರುತ್ತೆ. ಇವ್ರ ಮನೆ ಬಂದ್ಕೊ ಅದು ಇವ್ರು ಇದ್ದಾಗ ಹೋಗಿರುತ್ತೆ, ಮನೆ ಬಂದ್ಮೇಲೆ ಹೋಗಿರುತ್ತೆ. ಮುಂದುವರಿಬೇಕಂದ್ರೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇರಬೇಕು. ಅದನ್ನ ಎಲ್ಲಾ ಪಾರ್ಟಿಯ ನಾಯಕರು ಯೋಚನೆ ಮಾಡ್ಬೇಕು. ಮಂಜುನಾಥ್ ಅವರೇ, ಇಂತಹ ಒಂದು ಸಂದರ್ಭದಲ್ಲಿ ಈಗ ನೀವು ಚುನಾವಣೆಯನ್ನ ಗೆದ್ದಿರುವಂತದ್ದು, ಮೊದಲ ಬಾರಿ ನಿರ್ದೇಶಕರಾಗಿ ನೀವು ಆಯ್ಕೆ ಆಗಿರುವಂತದ್ದು, ಇಂತಹ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗೆ ಕೊನೆಯದಾಗಿ ಒಬ್ಬ ನಿರ್ದೇಶಕರಾಗಿ ಏನ್ ಹೇಳಬಯಸ್ತೀರಾ? ನಾನು ಪಕ್ಷದ ಎಲ್ಲರ ಅಭಿಪ್ರಾಯ ತಗೊಂಡು ನಿಂತಿರೋದು. ನಾನು ಮೇಲ್ಮಟ್ಟದಲ್ಲಿ ಇದನ್ನ ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಹೇಳಿಕ್ ಹೋದ ಕೂಡಲೇ ಗೊಂದಲ ಶುರು ಆಗುತ್ತೆ, ಅವರಿಗೂ ಏನೋ ಒಂದು ಇಕ್ಕಟ್ಟಿ ಸಿಕ್ಕಾಕಂಗಾಗತ್ತೆ. ಸುಧಾಕರ್ ಶೆಟ್ಟಿ ಗಮನಕ್ಕೂ ನಾವು ತರಲಿಲ್ಲ. ಯಾಕಂದ್ರೆ ಅವರು ರಾಷ್ಟ್ರೀಯ ವಕ್ತಾರರಾಗಿದ್ದಾರೆ, ದೇವೇಗೌಡ ಜೊತೆ, ಕುಮಾರಣ್ಣನ ಜೊತೆ, ಎಲ್ಲರ ಜೊತೆಲೂ ಹತ್ತಿರದಲ್ಲಿದ್ದಾರೆ, ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿದ್ದಾರೆ. ಅವರ ಇದರಲ್ಲಿ ಆಯ್ತು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದಾಗಬಹುದು. ಕೊನೆಯದಾಗಿ ಹೇಳಿದ್ರು ನಾವು ಬಿಜೆಪಿಯವರಿಗೆ ವೇಟ್ ಮಾಡ್ತಾ ಇದ್ದೀವಿ, ಅವರು ಏನ್ ಹೇಳ್ತಾರೆ ನೋಡೋಣ. ಒಂದ್ ವೇಳೆ 3 ಪಾರ್ಟಿಯವರು ಒಂದ್ ವೇಳೆ ಹೊಂದಾಣಿಕೆ ಬರ್ತದೆ ಅಂತ ಹೇಳಿದ್ರೆ ನಾವು ನಮ್ಮ 1 ಸೀಟು 2 ಸೀಟು ಕೊಡ್ತಾರೆ ಗೊತ್ತಿಲ್ಲ, ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಒಳಗಡೆ ಒಂದು ಅವಕಾಶ ಮಾಡ್ಕೊಳ್ಲಿಕ್ಕೆ ನಾವೆಲ್ಲರೂ ಭದ್ರಾಗಿ 14 ಜನರು ವಿಚಾರ ಫಾರಮ್ಸ್ ಏನ್ ಹಾಕ್ಸ್ಕೊಂಡಿದ್ವಿ. ಅವ್ರು ಯಾರನ್ನ ಇಡ್ಬೇಕು ಒಳಗಡೆ ಕಳಿಸ್ಬೇಕನ್ನ ತೀರ್ಮಾನ ಮಾಡಿ ಒಬ್ಬರನ್ನ ಕಳಿಸ್ಕೊಡ್ತೀವಿ, ಇಬ್ಬರನ್ನ ಕಳಿಸ್ಕೊಡ್ತೀವಿ ಹೇಳಿದ್ರೆ ಚುನಾವಣೆ ಇಲ್ಲೇ ಕಳಿಸೋರ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ನಮ್ಗೆ ಅವರು ನಿಮ್ದು ಏನು ಅಂತ ಚಾಲೆಂಜ್ ಬಂದ್ರೆ ನಿಮ್ಮ ಮಾತಿಗೂ ನಿಮ್ನ ಯಾರನ್ನ ಕೇಳಿದ್ರೆ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿ. ಅವರು ನೀವು ನೋಡಿ ಪಾರ್ಟಿಗೆ ಎಲ್ಲೂ ಡ್ಯಾಮೇಜ್ ಆಗದ ಮಾಡ್ಕೊಳ್ಳಿ, ಮುಂದೆ ಯಾವುದೊಂದು ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರು. ನಾವು ಸಮಸ್ಯೆ ಆಗಲ್ಲ ಅಂತೇಳಿ ಇದನ್ನೇ ಮುಂದುವರ್ಕೊಂಡು ಹೋದ್ರೆ ನಮ್ಮವ್ರು ಯಾವತ್ತೂ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ನಮ್ಗೆ ಆಗಿದೆ ಅನುಭವ 15 ಇಲ್ಲಿವರೆಗೂ
ಇವರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಚುನಾವಣೆ ಹೋಗ್ತಿದೀವಿ ಅನ್ನೋದು ಎರಡು ಪಾರ್ಟಿ. ಓಕೆ. ನಮ್ಮವರು ಚುನಾವಣೆ ಹೋಗ್ಲಿಕ್ಕೆ ಭಯಪಡೋದು, ಷೇರುದಾರರು ಇಲ್ಲ. ಇವ್ರ ಜೊತೆ ನಾವು ಹೇಗೆ ಹೋಗೋದು? ನಮ್ದು 15-20 ಶೇರ್ ಇಟ್ಕೊಂಡು ಹೋಗೋದು ಹೇಗೆ? ಹೆದರಿ ಯಾರು ಹೋಗ್ತಿರ್ಲಿಲ್ಲ. ಈ ಸರಿ ಷೇರುದಾರರು ಇರ್ಲಿ ಇಲ್ಲದೆ ಇರಲಿ, ನಾವು ನಿಲ್ಲೇಬೇಕಂತ ಹಠ ಹೊತ್ತು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ಮಂಜುನಾಥ್ ಗನ್ಗಟ್ ಅವರು ಯಶಸ್ಸಾಗಿದ್ದೀವಿ ನಾವು. ಆ ಯಶಸ್ಸಿ ನಮ್ಮೆಲ್ಲಾ ಪಕ್ಷದ ತಾಲೂಕಿನ ಎಲ್ಲಾ ಅಧ್ಯಕ್ಷರು ಇರ್ಬೋದು, ಪದಾಧಿಕಾರಿರ್ಬೋದು, ಎಲ್ಲ ಕಾರ್ಯಕರ್ತರು, ಷೇರುದಾರರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಆಮೇಲೆ ಎಲ್ಲ ಒಮ್ಮನಸ್ಸಿನಿಂದ ನನ್ನ ಜೊತೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ಯಾವುದೇ ಪಾರ್ಟಿ ಗುಡಿಸ್ಕೊಳ್ಳಿದ್ರು ಸಹ ನಮ್ಗೆ ಸಹಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಾರ್ಟಿಯವರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರ ನನ್ನ ಜೊತೆ ಹೊಂದಾಣಿಕೆ ಬರದೇ ಇರ್ಬೋದು, ಬಿಜೆಪಿ ಅವರು ಸಾಕಷ್ಟು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ವಿಶ್ವಾಸಕ್ಕೆ. ಹಾಗಾಗಿ ಈ ಒಂದು ಹೊಂದಾಣಿಕೆ ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ಆಯ್ತು ನಮ್ದು. ಆಮೇಲೆ ಕಾಂಗ್ರೆಸ್ನವರು ಸಹ ನಮ್ಮನ್ನ ನಡ್ಸ್ಕೊಂಡ ರೀತಿ ಈಗ ಅವ್ರ ಜೊತೆ ಹೋದಾಗ ನನ್ಗೆ ಅನ್ಸಿದ್ದು, ನಮ್ಮನ್ನ ಯಾವ ರೀತಿ ಕರೆದ್ರು ಈ ತರ ಮಾಡೋದು ಅಂತ ಹೇಳಿದಾಗ ಪ್ರತಿಯೊಂದಕ್ಕೂ ನಮ್ಮನ್ನು ಮುಂದಿಟ್ಕೊಂಡು ಹೋದ್ರು. ನಮ್ಗೆ ಎಲ್ಲೂ ಏನೋ ಒಂದು ಚೂರು ನಮ್ಮ ಕಾರ್ಯಕರ್ತರಿಗಾಗಲಿ ಅಥವಾ ನಮ್ಗ ನಿಂತವ್ರಿಗಾಗಲಿ ಏನೋ ಒಂದು ಕೆಟ್ಟ ಶಬ್ದಗಳನ್ನ ಹೇಳಿದೆ, ನೀವೇನ್ ಹೇಳ್ತೀರಿ ಅದು ಮಾಡೋಣ ಅನ್ನೋ ರೀತಿಯಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಕೊಂಡು ನಮ್ಮ ಜೊತೆ ಬಂದ್ರು ಎಲ್ಲರೂ. ಯಾವ ಆಯಾ ಭಾಗದಲ್ಲಿ ಹೋದಾಗ ನಾವು ಹೋಗ್ಬೇಕಾದ್ರೆ ಮುಂಚೆ ಅವರೆಲ್ಲ ಲೀಡರ್ ರೆಡಿ ಆಗಿರ್ತೀವಿ. ಆಮೇಲೆ ಎಲ್ಲ ಸಂದರ್ಭದಲ್ಲೂ ಸಹ ಎಲ್ಲೂ ನನಗೆ ಒಂದು ಓಟ್ ಕೊಡಿ, ನಮ್ಮ ಪಕ್ಷಕ್ಕೆ ಕೊಡಿ ಅಂತ ಎಲ್ಲೂ ಯಾರೂ ಒಂದು ಪದನ ಬಳಸಿಲ್ಲ. ನಮ್ಮ 11 ಟೀಮಿಗೆ ನೀವು ಕೊಟ್ಟು ಈ ಟೀಮನ್ನು ತರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಅದನ್ನ ಮೊದಲೇ ಮಾತಾಡ್ಕೊಂಡಿದ್ದು. ಸೋಲು ಗೆಲುವು ಬೇರೆ, ಈ ಒಂದು ಟೀಮ್ ಆಗಿದೀವಿ. ಇದು ಕಾಂಗ್ರೆಸ್ ಜೆಡಿಎಸ್ ಅಂದ್ರೆ ನಮ್ಗೆ ಯಾವ್ದು ಚಿಹ್ನೆ ಇಲ್ಲದೆ ಬಂದಿರೋದು ಟೀಮ್. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು, ಮತ್ತೆ ಎಲ್ಲೂ ಯಾರಿಂದ ಯಾರೋ ಸೋತರು ಗೆದ್ರು ಅನ್ನೋ ಭಾವನೆ ಬರಬಾರ್ದು. ಆತ್ಮವಂಚನೆ ಮಾಡ್ಕೊಳ್ಳದೆ 11 ಜನರಿಗೂ ಕೇಳೋಣ, 11 ಕೊಡ್ತಾರೋ ಕೊಡದೆ ಇರ್ತಾರೋ ಬಿಟ್ಟಿದ್ದು, ಅಥವಾ ಯಾರು ಗೆಲ್ತಾರೋ ಸೋಲ್ತಾರೋ ಬೇರೆ ಪ್ರಶ್ನೆ. ಆದ್ರೆ ಎಲ್ಲೂ ನಾವು ನಮ್ಮ ಆತ್ಮನ ವಂಚನೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ನಾವು ಸ್ಪಷ್ಟವಾಗಿ ಮಾತಾಡ್ಕೊಂಡಿದ್ದು. ಅದರಂತೆ ಚುನಾವಣೆ ಆಗಿದೆ. ಎಲ್ಲೂ ನಮ್ಗೆ ಯಾರು ಏನು ಮೋಸ ಮಾಡಿಲ್ಲ, ಒಳ್ಳೆ ರೀತಿ ಚುನಾವಣೆ ಆಗಿದೆ. ಮಂಜುನಾಥ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಮೊದಲ ಬಾರಿ ನಿರ್ದಿಷ್ಟವಾದ ವಿಚಾರ ಆಗಿರ್ಬೋದು, ಬಿಜೆಪಿ ಹಾಗೂ ನಿಮ್ಮ ಜೊತೆ ಮೈತ್ರಿ ಹೊಂದಾಣಿಕೆ ಯಾಕಾಗಿಲ್ಲ, ನಂತರದಲ್ಲಿ ಮೈತ್ರಿ ಹೊಂದಾಣಿಕೆ ಆಗದೇ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ, ಚುನಾವಣೆಯಲ್ಲಿ ನೀವು ಗೆಲುವನ್ನು ಪಡೆದ ವಿಚಾರ, ಹಾಗೆ APCMS ನೀವು ಇಟ್ಕೊಂಡಿರುವಂತಹ ಯೋಜನೆಗಳು, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ APCMS ನ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಮಂಜುನಾಥ್ ಗನ್ಗಟ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.